ಒಂದೇ ಕಡೆ ಯಾವತ್ತೂ ನಾವು ನೋಡಬಾರ್ದು. ಅದು ಯಾವಾಗ ನಮ್ಗೆ ಉಪಯೋಗ ಆಗ್ತದಪ್ಪ ಅಂತಂದ್ರೆ, ಆ ನಾಣ್ಯ ಎರಡೂ ಕಡೆ ಯಾವಾಗ ನಾವು ನೋಡ್ತೀವಿ ಅವಾಗ ಬಹಳ ಅದ್ಭುತವಾಗಿ ನಮ್ಗೆ ಉಪಯೋಗ ಆಗ್ತದೆ. ಅಲ್ಲಿಯ ಅಲ್ಲಿಯ ಸೊ ದೇವ್ರ ನಾಮಕ್ಕೆ ಮಹಿಮೆ ಉಂಟಾಗ್ಲಿ. ಬಹಳ ಅಮೂಲ್ಯವಾದಂತಹ ಸಾಕ್ಷಿಗಳು ಕೇಳಿದ್ರಿ. ಮತ್ತೆ ನಾವು ಕರ್ತನ ಮೇಜು ನಮ್ಮ ಎದುರುಗಳಿರುವುದರಿಂದ ನಾವು ವಾಕ್ಯ ಭಾಗದ ಕಡೆಗೆ ಹೋಗೋಣ. ದಯವಿಟ್ಟು ನಿಮ್ಮ ಸತ್ಯವೇದವನ್ನು ಕರ್ತನ ಮೇಜಿನಲ್ಲಿ ಕೈ ಹಾಕಿ ಮುಂಚಿತವಾಗಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಂಡು ಯೋಗ್ಯವಾದ ರೀತಿ ಅದರಲ್ಲಿ ಕೈ ಹಾಕೋದಕ್ಕಿಂತ ಮುಂಚಿತವಾಗಿ ದಯವಿಟ್ಟು ಜ್ಞಾನೋಕ್ತಿಗಳ ಪುಸ್ತಕ 28ನೇ ಅಧ್ಯಾಯ ನೋಡ್ರಿ. ಜ್ಞಾನೋಕ್ತಿಗಳ ಪುಸ್ತಕ 28ನೇ ಅಧ್ಯಾಯದ ಕಡೆಗೆ ನಮ್ಮ ಸತ್ಯವೇದವನ್ನು ತಿರುಗಿಸೋಣ. ದೇವರು ಇವತ್ತು ಕರ್ತನ ಮೇಜಿನಲ್ಲಿ ಕೈ ಹಾಕೋದಕ್ಕಿಂತ ಮುಂಚಿತವಾಗಿ ನಮ್ಮ ಜೀವಿತವನ್ನು ಪರೀಕ್ಷೆ ಮಾಡಿಕೊಳ್ಳೋದಕ್ಕೋಸ್ಕರವಾಗಿ ದೇವರು ತನ್ನಂತಹ ಲೇಖನ ಭಾಗದ ಕಡೆಗೆ ನಾವು ಹೋಗೋಣ. ಜ್ಞಾನೋಕ್ತಿ ಪುಸ್ತಕ 28ನೇ ಅಧ್ಯಾಯ 13ನೇ ವಚನ. ನಾವೆಲ್ಲರೂ ಸೇರಿ ನಮ್ಮ ಭಾಷೆಯಲ್ಲಿ ಗಟ್ಟಿಯಾಗಿ ಸ್ಪಷ್ಟವಾಗಿ ದೇವರ ವಾಕ್ಯವನ್ನು ಓದೋಣ. ಜ್ಞಾನೋಕ್ತಿ ಪುಸ್ತಕ 28ನೇ ಅಧ್ಯಾಯ 13ನೇ ವಚನ ಎಲ್ಲರೂ ಸೇರಿ ಓದ್ಕೊಳ್ಳೋಣ. ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾದುದು, ಅವುಗಳನ್ನು ಒಪ್ಪಿಕೊಂಡು ಬಿಟ್ಟುಬಿಡುವವನಿಗೆ ಕರುಣೆ ದೊರೆಯುವುದು. ಇನ್ನೊಂದು ವಾಕ್ಯ ಭಾಗವನ್ನು ನೋಡೋಣ. ಕೀರ್ತನೆ 23ನೇ ಅಧ್ಯಾಯ ನೋಡಿ. ಕೀರ್ತನೆ ಪುಸ್ತಕ 23ನೇ ಅಧ್ಯಾಯ 6ನೇ ವಚನ ಎಲ್ಲರೂ ಸೇರಿ ಓದ್ಕೊಳ್ಳೋಣ. ಕೀರ್ತನೆ ಪುಸ್ತಕ 23ನೇ ಅಧ್ಯಾಯ 6ನೇ ವಚನ ನಾವೆಲ್ಲರೂ ಸೇರಿ ಓದ್ಕೊಳ್ಳೋಣ. ನಿಶ್ಚಯವಾಗಿ ನನ್ನ ಜೀವನದಲ್ಲ ಶುಭವಾದ ಕೃಪೆಯು ನನ್ನನ್ನು ಹಿಂಬಾಲಿಸುವು, ಸದಾಕಾಲವು ಯೆಹೋವನ ಮಂದಿರದಲ್ಲಿ ವಾಸಿಸುವೆನು. ಓದಲ್ಪಟ್ಟಂತಹ ವಾಕ್ಯ ಭಾಗದಿಂದ ದೇವರು ನಮ್ಮ ಜೊತೆ ಮಾತಾಡುವಂತೆ ಒಂದು ಸಣ್ಣ ಪ್ರಾರ್ಥನೆಯನ್ನು ಮಾಡೋಣ. ಪ್ರೀತಿಯುಳ್ಳ ತಂದೆ ದೇವರೇ, ಈ ಪರಿಶುದ್ಧವಾದ ನಮ್ಮ ಸ್ತೋತ್ರ. ಕರ್ತನೆ, ಓದಲ್ಪಟ್ಟಂತಹ ವಾಕ್ಯ ಭಾಗವನ್ನು ಮುರಿದು ನಮ್ಮೆಲ್ಲರಿಗೆ ಹಂಚಬೇಕಾಗಿ ಪ್ರಾರ್ಥನೆ ಮಾಡ್ತೀನಿ. ಪದರೇ ನಿಮಗೆ ಸಹಾಯ ಮಾಡ್ರಿ. ಹೌದು ಸ್ವಾಮಿ, ನಿಲ್ಲುವಂತ ದಾಸನಾದ ನನ್ನನ್ನು ಕೂಡ ನೆನಪು ಮಾಡ್ಕೊಡ್ರಿ. ಶಿಲ್ಬೆಯಲ್ಲಿ ಮರೆ ಮಾಡ್ರಿ. ಮಣ್ಣು ಧೂಳು ಬೂದಿ ಎಂಬುದೇ ಒಪ್ಪಿಕೊಳ್ತಾ ಇದ್ದೇನೆ ಪದೇ. ಹೌದು ಸ್ವಾಮಿ, ಕೂಡಿ ಬಂದಿರುವಂತಹ ನಿಮ್ಮ ಮಕ್ಕಳ ಸಮಯವನ್ನು ವ್ಯರ್ಥವಾಗಿ ನಾನು ಹಾಳು ಮಾಡದಂತೆ, ವೇಸ್ಟ್ ಆದಂತಹ ಮಾತುಗಳು ಯಜ್ಞದಿಂದ ಬರದಂತೆ ದೇವರೇ ಪೂರ್ತಿ ನನ್ನನ್ನು ಪೂರ್ತಿ ನಿಮ್ಮ ಸ್ವಾಧೀನದಲ್ಲಿ ಆದಿಂದಲೇ ಇಟ್ಕೊಂಡು ದೇವರೇ, ಹೌದು ಸ್ವಾಮಿ, ನಿಮ್ಮ ನಾಮದ ಮಹಿಮೆಗೋಸ್ಕರವಾಗಿ ನಿಲ್ಲುವಂತವನು ಕಾಣುವಂತವನು ಮನುಷ್ಯನಾದರೂ ಕೂಡ ಕಾಣದಿರುವಂತಹ ಬಲವಾದಂತ ನಿಮ್ಮ ಸ್ವರದಿಂದ ನನ್ನ ಜೊತೆ ಮಾತಾಡಿ, ನಮ್ಮೆಲ್ಲರ ಜೊತೆ ಮಾತಾಡಿ. ಕರ್ತನೆ, ಯೋಗ್ಯವಾದ ರೀತಿಯಲ್ಲಿ ಮೇಜಿನಲ್ಲಿ ಕೈ ಹಾಕುವಂತೆ ನಮಗೆ ಸಿದ್ಧಪಡಿಸಬೇಕಾಗಿ, ನಮ್ಮ ಆತ್ಮೀಯ ಜೀವಿತವನ್ನು ಬಲಪಡಿಸಬೇಕಾಗಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥನೆ ಬೇಡ್ಕೊಳ್ತೀವಪ್ಪ ಸ್ವಾಮಿ, ಆಮೇನ್. 28ನೇ ಅಧ್ಯಾಯ 13ನೇ ವಚನ ಓದ್ತಿರಮ್ಮ. ಜ್ಞಾನೋಕ್ತಿ. ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು, ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಕರುಣೆ ದೊರೆಯುವುದು. ಹಿಂದಿಯಲ್ಲಿ ಓದ್ತಿರಮ್ಮ. जो अपना अपराध छुपा रखता है उसका कार्य सफल नहीं होता, परंतु जो उसको मान लेता और छोड़ भी देता है उसके ऊपर दया की जाएगी. हालेಲೂಯಾ. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಕರ್ತನ ಮೇಜಿನಲ್ಲಿ ಕೈ ಹಾಕುವ ಮುಂಚಿತವಾಗಿ ನಾವು ನೋಡ್ತೇವೆ, ವಾಕ್ಯದ ಬೆಳಕಿನಲ್ಲಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಬೇಕೆಂಬುದಾಗಿ ನೋಡ್ತೇವೆ. ಅಯೋಗ್ಯವಾಗಿ ಯಾರು ಕೂಡ ಆ ರೊಟ್ಟಿಯಲ್ಲಿ ಆ ಪಾತ್ರೆಯಲ್ಲಿ ಕೈ ಹಾಕಬಾರ್ದೆಂಬುದಾಗಿ ದೇವರ ಎಚ್ಚರಿಕೆ ಮಾತನ್ನು ಕೂಡ ನಾವು ಸತ್ಯವೇದದಲ್ಲಿ ನಾವು ನೋಡ್ತೇವೆ. ಹಾಲೆಲೂಯಾ. ಅದಕ್ಕೋಸ್ಕರವಾಗಿ ಈ ಸಮಯದಲ್ಲಿ ನಾವು ನೋಡ್ತಿದ್ದೇವೆ ಜ್ಞಾನೋಕ್ತಿ ಪುಸ್ತಕ 28ನೇ ಅಧ್ಯಾಯ ಎಷ್ಟು ವಚನ ಇರೋದು? 13ನೇ ವಚನ. 13ನೇ ವಚನದಲ್ಲಿ ಇವತ್ತು ದೇವರು ದೋಷಗಳನ್ನು ಮುಚ್ಚಿಕೊಳ್ಳುವವರಿಗೆ ಏನಾಗಂಗಿಲ್ಲ ಅಂದ್ರೆ ಶುಭ ಆಗುವುದಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಅದೇ ಕೀರ್ತನೆ 23ನೇ ಅಧ್ಯಾಯ 6ನೇ ವಚನದಲ್ಲಿ ನಾವು ನೋಡಿದ್ದೇವೆ, ನಿಶ್ಚಯವಾಗಿ ಶುಭವು ಕೃಪೆಯು ನನ್ನನ್ನು ಏನ್ ಮಾಡ್ತಾವಂತ ಹಿಂಬಾಲಿಸ್ತವೆ ಎಂಬುದಾಗಿ ಅಲ್ಲಿ ನಾವು ನೋಡ್ತೇವೆ. ಇಲ್ಲಿ ಜ್ಞಾನೋಕ್ತಿ 28:13ರಲ್ಲಿ ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗುವುದು, ಆದರೆ ಅಲ್ಲಿ 23ನೇ ಅಧ್ಯಾಯ 6ನೇ ವಚನದಲ್ಲಿ ನಿಶ್ಚಯವಾಗಿ ಏನಾತನಿಗೆ ಹಿಂಬಾಲಿಸ್ತಾವಂತ್ರಿ? ಶುಭವಾತನನ್ನು ಹಿಂಬಾಲಿಸ್ತಾವಂತ. ಆದ್ರೆ ಆ ವ್ಯಕ್ತಿ ಯಾವ ರೀತಿ ಖಚಿತವಾಗಿ ಆತನ ಹೇಳ್ತಾ ಇದ್ದಾನಪ್ಪ ಅಂತಂದ್ರೆ ಅಲ್ಲಿ ನಾವು ನೋಡ್ತೇವೆ, ಆ ವ್ಯಕ್ತಿಗೆ ಶುಭವು ಖಚಿತವಾಗಿ ಹಿಂಬಾಲಿಸ್ತಾವಪ್ಪ ಅಂತಂದ್ರೆ ಆತನ ದೋಷಗಳನ್ನ ಏನ್ ಮಾಡ್ತಾನ್ರಿ? ಮುಚ್ಚಿಟ್ಟುಕೊಳ್ತಾನೆ ಎಂಬುದಾಗಿ ನಾವು ನೋಡ್ತೇವೆ. ಹಾಲೆಲೂಯಾ. ಒಂದ್ ವೇಳೆ ದೋಷಗಳನ್ನು, ಒಂದ್ ವೇಳೆ ತಪ್ಪುಗಳನ್ನು, ಒಂದ್ ವೇಳೆ ಅತಿಕ್ರಮಗಳನ್ನು ನಾವು ಒಂದ್ ವೇಳೆ ಬಚ್ಚಿಟ್ಕೊಂಡೇ ಹೋಗ್ತೇವೆ, ಏನಾಗ್ತದೆ?
ನಮ್ಮ ಜೀವಿತದಲ್ಲಿ ಬಹಳ ನಷ್ಟವನ್ನು ಅನುಭವಿಸ್ತೀವಿ ನಾವು. ಅದಕ್ಕೆ ದೇವರ ಮನಸ್ಸೇನಪ್ಪ ಅಂತಂದ್ರೆ ಯಾವಾಗಲೂ ನಾವು ಆಶೀರ್ವಾದ ಹೊಂದಬೇಕು, ಯಾವಾಗಲೂ ಶುಭಗಳು ನಮ್ಮನ್ನು ಹಿಂಬಾಲಿಸಬೇಕೆಂಬುದಾಗಿ ದೇವರ ಉದ್ದೇಶ ಇದೆ. ಆದ್ರೆ ನಾವು ನೋಡ್ತೇವೆ ಅನೇಕ ಸಲ ನಮ್ಮ ಜೀವಿತದಲ್ಲಿ ಶುಭಗಳು ಇರುವುದಿಲ್ಲ, ಅಶುಭಗಳೇ ಜರುಗ್ತಾವ. ಆದ್ರೆ ಯಾಕಪ್ಪ ಎಂಬುದನ್ನು ನೋಡೋ ಸಂದರ್ಭದಲ್ಲಿ ಅನೇಕ ಸಲ ನಾವು ಏನ್ ಮಾಡ್ತೀವಿ ಅಂದ್ರೆ ಮುಚ್ಚಿಟ್ಕೊಳ್ತೀವಿ ಎಂಬುದಾಗಿ ನೋಡ್ತೀವಿ. ಅನೇಕ ಸಲ ನಾವು ಏನ್ ಮಾಡ್ತೀವಿ ಅಂದ್ರೆ ಬಚ್ಚಿಟ್ಕೊಳ್ತೀವಿ ಎಂಬುದಾಗಿ ನಾವು ನೋಡ್ತೇವೆ. ಆದ್ರೆ ಇವತ್ತು ಕರ್ತನ ಮೇಜಿನಲ್ಲಿ ಕೈ ಹಾಕಿ ಮುಂಚಿತವಾಗಿ ದೇವರು ಇವತ್ತು ನಮ್ಗೆ ಹೇಳುವಂತಹ ಪ್ರಾಮುಖ್ಯವಾದಂತಹ ಮಾತೇನಪ್ಪ ಅಂತಂದ್ರೆ ನಾವು ಯಾವುದನ್ನು ಮುಚ್ಚಿಟ್ಟುಕೊಳ್ಳಬಾರದು ಎಂಬುದಾಗಿ ಆತನು ಇವತ್ತು ನಮಗೆ ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಏನ್ರಿ ಇವತ್ತಿನ ಅಂಶ ಏನು? ಯಾವುದನ್ನು ಕೂಡ ನಾವು ಏನ್ ಮಾಡಬಾರ್ದಂತ ಮುಚ್ಚಿ ಇಡಬಾರ್ದಂತ ಮತ್ತೆ ಬಚ್ಚಿ ಇಡಬಾರ್ದಂತ. ಅದು ಯಾರಿದಾರ? ದೇವರಿದಾರ. ಸೊ ಅದರ ಸಲುವಾಗಿ ಇವತ್ತು ನಾವು ನೋಡ್ತೇವೆ, ಇವತ್ತು ನಾವು ಏನನ್ನು ಬಚ್ಚಿಟ್ಕೊಳ್ಬಾರ್ದು, ಏನನ್ನು ಮುಚ್ಚಿಟ್ಕೊಳ್ಬಾರ್ದು ಎಂಬುದಾಗಿ ನಾವು ನೋಡುವಂತ ಸಂದರ್ಭದಲ್ಲಿ ದೇವರ ವಾಕ್ಯದಲ್ಲಿ ನೋಡುವಂತೆ ಇವತ್ತು ನಾವು ಓದಲ್ಪಟ್ಟಂತ ಜ್ಞಾನೋಕ್ತಿ ಪುಸ್ತಕ 28ನೇ ಅಧ್ಯಾಯ ಮತ್ತು 13ನೇ ವಚನದಲ್ಲಿ ದೇವರು ಇವತ್ತು ನಮಗೆ ಹೇಳ್ತಾ ಇದ್ದೇನೆ, ಇವತ್ತು ದೋಷಗಳನ್ನು ಏನ್ ಮಾಡಬಾರ್ದಂತ್ರಿ, ನಾವು ಏನ್ ಮಾಡಬಾರ್ದಂತ್ರಿ, ಬಚ್ಚಿಟ್ಕೋಬೇಕಂತ. ನಾವು ಹೋಗ್ಬಾರ ಲಾಸ್ಟ್ 2 ವೀಕಿನ ಅಂತ ಹೇಳಿದ್ದೆ. ಕೆಲವೊಬ್ರು ಹೆಂಗಿರ್ತಾರಂದ್ರಿ, ಹಾಲಿನ ಹೆಂಗಿರ್ತಾರಂತ, ಕೆಲವ್ರು ಹೆಂಗಿರ್ತಾರಂತ ಹಾಲಿನ ಹೆಂಗಿರ್ತಾರಂತ, ಕೆಲವ್ರು ಇನ್ನೊಬ್ರು ಹೆಂಗಿರ್ತಾರಂತ ನೀರಿನ ಹೆಂಗಿರ್ತಾರಂತ. ಹಾಲಿನಾಗ ಇದ್ದವ್ರ ಹೆಂಗಿರ್ತಾರಂದ್ರಿ, ಅವ್ರ ಮ್ಯಾಲ ನೋಡಕ್ ಬಹಳ ಸಮಾಧಾನ ಕಾಣ್ತಾರಂತ. ಹೆಂಗ್ ಕಾಣ್ತಾರಂದ್ರಿ? ಬಹಳ ಸಮಾಧಾನ ಕಾಣ್ತಾರಂತ. ಅಂದ್ರೆ ಒಂದ್ ಟೈಪ್ ಬರ್ತದ, ಹಾಲ್ ಹೆಂಗ ಉಕ್ತದ, ಸೆಕೆ ಹೆಚ್ಚಾದಾಗ ಹಂಗ ಅವ್ರ ಏನ್ ಮಾಡ್ತಾರಂತ ಪಟ್ಟಂತ ಏನ್ ಮಾಡ್ತಾರಂತ ಇದ್ದಿರೋದೆಲ್ಲ ಏನ್ ಮಾಡ್ತಾರಂತ ಹೊರಗೆ ಹಾಕ್ತಾರಂತ. ಹಂಗ ಕೆಲವು ವಿಶ್ವಾಸಗಳು ಏನ್ ಮಾಡ್ತಾರ, ಬಹಳ ಸೈಲೆಂಟ್, ಒಳಗೆ ಏನಿದ್ರು ಕೂಡ ತೋರ್ಸ್ಕೊಳಂಗಿಲ್ಲ. ಅವ್ರು ಏನ್ ಮಾಡ್ತಾರಂದ್ರೆ ಯಾರು ಏನಂದ್ರು ಕೂಡ ಏನ್ ಮಾಡ್ತಾರ ಅಂದ್ರೂ ಕೂಡ ಅಲ್ಲೇ ಒಳಗೆ ಇಟ್ಕೊತಾರ, ಅಲ್ಲೇ ಇಟ್ಕೊತಾರ. ಅದು ಒಂದ್ ಸಮಯ ಬಂತಲ್ಲ, ಈಡ್ ಜಾಸ್ತಿ ಐತಲ್ಲ, ಅವಾಗ ಹಾಗೇನಂತಾವ ಬಸ್ ಅಂತ ಒಲಿ ಮೇಲೆ ಚಲ್ತಾವ್ ನೋಡ್ರಿ, ಹಂಗೆಲ್ಲ ಅವ್ರ ಬಟ್ಟ ಬಯಲಾಗ್ಬಿಡ್ತದ ಅಂತ ಹೇಳಿ. ಅಲ್ಲಿ ಇನ್ನ ಕೆಲವೊಬ್ರು ಇರ್ತಾರೆ ನೀರಿನ ಹೆಂಗಿರ್ತಾರೆ, ಅವ್ರ ಹೆಂಗಿರ್ತಾರ, ಒಲಿ ಮೇಲೆ ನೀರಿಡ್ರಿ, ಅದೇನ್ ಮಾಡ್ಬೋದು, ಒಂದು ಹನಿಗೆ ಕೂಡ ಕೆಳಗ ಚಲ್ಲಲ್ಲ, ಕುದಿದೇ ಕುದಿತು, ನೀರು ಕುದಿತು, ಆಗ ಒಂದು ಹನಿನೂ ಕೂಡ ಹೊಗಳಿಲಿ ಹೊರಗೆ. ಯಾಕೆ? ಕೆಲವೊಬ್ರು ವಿಶ್ವಾಸಗಳು ಹಂಗೆ ಇರ್ತಾರೆ. ಹೆಂಗಿರ್ತಾರ ಒಳಗೆ ಒಂದ್ ಸ್ವಲ್ಪ ಕುದೀತಾರ. ಆದ್ರೆ ನಾವು ಹಾಲಿನಂಗೂ ಇರಬಾರ್ದು, ನೀರಿನಂಗೂ ಇರಬಾರ್ದು, ಆ ಸ್ವಭಾವ ನಮ್ಮಲ್ಲಿ ಇರಬಾರ್ದು. ಆದ್ರೆ ಇವತ್ತು ಕರ್ತನ ಮೇಜಿನಲ್ಲಿ ಕೈ ಹಾಕಿ ಮುಂಚಿತವಾಗಿ ದೇವರು ಏನಂತಾನಪ್ಪ ಅಂದ್ರೆ, ಏನು ಮಾಡೋಣ ಮುಚ್ಚಿಟ್ಕೊಳ್ಬೇಡ್ರಿ ಎಂಬುದಾಗಿ ಆತ ಹೇಳ್ತಾರೆ. ಏನ್ ಮುಚ್ಚಿಟ್ಕೊಳ್ಬಾರ್ದು? ಮೊದಲನೇದಾಗಿ ಏನ್ ಬಚ್ಚಿಟ್ಕೊಳ್ಬಾರ್ದು, ನಾವು ನೋಡ್ತೇವೆ. ಮೊಟ್ಟ ಮೊದಲನೇದಾಗಿ ಒಬ್ರು ರೂಮ್ ಬುಕ್ ಮಾಡೋ ಸಲುವಾಗಿ ಲಾಜಿಗೆ ಬರೋದಂತೆ. ಜಾಗ್ರತೆ ಅಂತ ಕೇಳಿ ಎರಡೇ ವಿಷಯ ನೋಡೋಣ ನಾವು. ಏನು ಬಚ್ಚಿಟ್ಕೋಬಾರ್ದು, ಏನು ಮುಚ್ಚಿಟ್ಕೋಬಾರ್ದು ಅಂತ ಎಷ್ಟು ನೋಡಿದ್ರಿ? ಎರಡೇ, ಹೆಚ್ಚಿಗೆ ಬೇಡ. ಒಬ್ರು ರೂಮ್ ಬುಕ್ ಮಾಡಕ್ ಲಾಜ್ ಹೋದ್ರಂತ. ಲಾಜಿಗೆ ಹೋಗಿ ಮ್ಯಾನೇಜರ್ ಭೇಟಿಯಾಗಿ, ಸರ್ ನಮ್ಗೊಂದು ರೂಮ್ ಬೇಕಾಗಿದೆ, ಅದಕ್ಕ ಅಂದ್ರೆ ಅವ್ರಂದ್ರ ಒಂದು 1000 ರೂಪಾಯಿ ಆಗ್ತದಂದ್ರ. ಅಂದ್ರೆ ಅವ್ರಂದ್ರಂತ, ಸರ್ 500 ರೂಪಾಯಿ ಅಡ್ವಾನ್ಸ್ ತಗೋರಿ, ನಮ್ ಸರ್ ಒಬ್ರು ಬರ್ತಾರ, ಅವ್ರು ಬಂದು ರೂಮ್ ನೋಡಿದ್ರಪ್ಪ ಅಂತಂದ್ರೆ ಅವಾಗ ಏನದಪ್ಪ ಅಂತಂದ್ರೆ ನಾವು ರೂಮ ಇರ್ತೀವಿ, ಇಲ್ಲ ಅಂತಂದ್ರೆ ನಾವು ಕೊಟ್ಟಿದ್ದ ಡಿಪಾಸಿಟ್ ವಾಪಸ್ ತಗೋತೀವಿ, ಸದ್ಯಕ್ಕೆ ಹೆಸರು ಬರ್ತಾರೆ ಅಂತ 500 ರೂಪಾಯಿ ಅಡ್ವಾನ್ಸ್ ಕೊಟ್ಟು ಹೋದ್ರಂತ. ಅವ ಮ್ಯಾನೇಜರ್ ಏನ್ ಮಾಡೋದಂತ, ಆ 500 ರೂಪಾಯಿ ತಗೊಂಡ್ವಿ, ಆ ಲಾಸ್ಟ್ ನಲ್ಲಿ ಕಸ ಉಳಿತಾಳೆ ಹೆಣ್ಮಗಳಿಗೆ ಕರ್ಪಿಸಿದ ತಗೋ, ಒಂದಿನ ತಿಂಗಳದ 500 ರೂಪಾಯಿ ಬ್ಯಾಲೆನ್ಸ್ ಕೊಡೋದಿತ್ತಲ್ಲ ತಗೋ ಅಂತ ಕೊಟ್ಟ. ಅಕ್ಕಿ ಇಷ್ಟು ಖುಷಿಲಿ ತಗೊಂಡು ನೀನ್ ಸ್ವಲ್ಪ ಬಂತಲ್ಲ ಅಂತ ಹೇಳಿ ತಗೊಂಡು ಖುಷಿಲಿ ತಗೊಂಡೋಗಿ ಅದೇ ಲಾಸ್ಟ್ ಬಾಜು ಒಂದು ಕ್ಯಾಂಟೀನ್ ಹತ್ರಿ, ಕ್ಯಾಂಟೀನ್ ಅವನಿಗೆ ಕೊಟ್ಟಳಂತ. ನೋಡು ಎಷ್ಟು ಉದ್ರಿ ನಿಂತ ನಂದೆಲ್ಲ ಲೆಕ್ಕ ಚುಕ್ತ ಮಾಡ್ಕೊ, ಬಾಕಿ ರೊಕ್ಕ ಕೊಡು ಅಂದಳಂತಕ್ಕೆ. ಸಂತೋಷ ಹೋದಳಂತಕ್ಕೆ. ಅವ ಕ್ಯಾಂಟೀನ್ ಏನ್ ಮಾಡೋದಂತ, ಅವನು ಖುಷಿಲಿ ತಗೊಂಡಂತ್ರಿ. ಅವನು ತಗೊಂಡು ಏನ್ ಮಾಡೋದಂತ, ಹಾಲಿನವ್ ಬಂದನಂತ್ರಿ, ದಿನ ಹಾಲು ಕೊಡ್ತಾನ. ಅವನಂದ್ರೆ ನೀನೇ
ಒಂದೇ ದಿನ ರೊಕ್ಕ ಇಲ್ಲ ಅಂದ್ರೆ ಇದು ಮಾಡ್ತೀನಿ, ಒಂದಿನ ನಿಂದ ತಗೋ ನಿನ್ ಬ್ಯಾಲೆನ್ಸ್ ಹಾಲು ಎಷ್ಟು ಕ್ಯಾಂಟೀನ್ ಕೊಟ್ಟಿದೆ ಹಾಲಿನ ರೊಕ್ಕ ತಗೋ ಅಂತೇಳಿ ಅವನಿಗೆ ಕೊಟ್ಟ ಲಾಜಿನ ಖುಷಿ, ಕಸ ಹೊಡೋಕೆ ಖುಷಿ. ಈಗ ಯಾರು ಖುಷಿ ಆದ್ರೆ ಹಾಲಿನವ ಕ್ಯಾಂಟೀನ್ದಾಗ ಖುಷಿ ಆದನು, ಮತ್ತೆ ಹಾಲಿನವ ಏನ್ ಮಾಡೋದು ರೊಕ್ಕ ಬಂದ್ರೆ ಅವನ ಏನ್ ಮಾಡೋದು ಬಂತಪ್ಪ ಅಂತ ಅವನು ಹಾಲಿನವನು ಖುಷಿ ಆದನು. ಆ ಹಾಲಿನವ ಏನ್ ಮಾಡೋದು ಅಂತ ಸೀದಲ್ಲೇ ಬಾಜು ಒಂದು ಕಿರಣಿ ಕಲಿತಂತ ಕಿರಣಿ ಹೋಗಿ ಕೊಟ್ಟು ನಮ್ಗೆ ನೋಡು ನಾನು ಇನ್ನೇನು ನಿನ್ ಬಂದು ಒಯ್ದೀನಿ ಉದ್ರಿ ಎಲ್ಲ ಚುಕ್ತ ಮಾಡಿ ನಿನ್ ತಗೋ ಅಂತೇಳಿ ಅವ್ರಿಗೆ ಕೊಟ್ಟನಂತ ಅವ 500 ರೂಪಾಯಿ. ಅವ ಏನ್ ಮಾಡ್ದನಂತ ಕಿರಣಿ ದುಕಾನವ ಆಯ್ತಪ್ಪ ಅಂತೇಳಿ ತಗೊಂಡು ಆ ಕಿರಣಿ ದುಕಾನಕ್ಕೆ ಒಬ್ಬ ಏನ್ ಮಾಡ್ದನಂದ್ರೆ ಒಬ್ಬ ಪಶು ವೈದ್ಯ ಬಂದನಂತ. ಅವ ಕಿರಣಿ ದುಕಾನದಾಗ 500 ರೂಪಾಯಿ ಅವನಿಗೆ ಕೊಟ್ಟನ. ಸರ್ ನೀವು ಕೆಲವೊಂದು ಸಾಮಾನುಗಳು ಕೊಟ್ರಿ ನಮ್ಗ, ನೀವು ಕೆಲವೊಂದು ಸಾಮಾನುಗಳನ್ನ ಕೊಟ್ರಿ, ಪಶು ವೈದ್ಯಕೀಯ ಸಾಮಾನುಗಳನ್ನ ಕೊಟ್ಟಿದ್ದೀರಿ, ಅದಕ್ಕೆ ನಿಮ್ಗೆ 500 ರೂಪಾಯಿ ಕೊಡ್ಬೇಕಾಗಿತ್ತು, 500 ರೂಪಾಯಿ ತಗೋರಿ ಅಂತೇಳಿ ಕಿರಣಿಯಿಂದ ಏನ್ ಮಾಡ್ದನಂದ್ರಿ ಅವನಿಗೆ ಕೊಟ್ಟನಂತ ಪಶು. ಆ ಪಶು ವೈದ್ಯನ ಏನ್ ಮಾಡ್ದನಂತ್ರಿ ಅವ ಸೀದಾ ಲಾಜಿಗೆ ಬಂದನಂತ್ರಿ. ಲಾಜಿಗೆ ಬಂದ ಏನ್ ಮಾಡಿದ್ರು ಲಾಜಿಗೆ ಮ್ಯಾನೇಜರ್ ಕೊಟ್ಟನಂತ. ನೋಡ್ರಿ ನಾ 2 ದಿವಸದಿಂದ ಈ ಲಾಜ್ನಾಗ ಇದ್ದೀನಿ, ಅದ್ರ ನಂದು ಎಲ್ಲ ಪೇಡ್ ಮಾಡಿದ್ರೆ 500 ರೂಪಾಯಿ ಬ್ಯಾಲೆನ್ಸ್ ಇತ್ತಲ್ಲ, ಅದು ಬ್ಯಾಲೆನ್ಸ್ 500 ರೂಪಾಯಿ ತಗೋರಿ ಅಂತೇಳಿ ಅವ ಏನ್ ಮಾಡದಂತ ಯಾರಿಗೆ ಕೊಟ್ಟನಂತ್ರಿ ಲಾಜ್ನ ಅವನು ಕೊಟ್ಟನಂತ. ಆ ಲಾಜ್ ಮ್ಯಾನೇಜರ್ ಕೊಟ್ಟರೆ ಪಕ್ಕ ರೂಮ್ ಬುಕ್ ಮಾಡಿಲ್ಲ, ಅವ ಬಂದನಂತ. ಅವ ಏನಂತ ಲಾಜ್ ಮ್ಯಾನೇಜರ್, ಸರ್ ನಾವು ನೀನೇ ರೂಮ್ ಬುಕ್ ಮಾಡಿದೇವಲ್ರಿ, ಅದು ನಮ್ ಸರ್ ಬಂದು ರೂಮ್ನೊಳಗೆ AC ಇಲ್ಲ, ಸರಿಯಾಗಿ ಕಿಟಕಿ ಇಲ್ಲ, ಹಾಯಿಲ್ ಅಂತೇಳಿ ರೂಮ್ ಪಸಂದ್ ಮಾಡಿದ್ರಿ, ದಯವಿಟ್ಟು ನಾವೇನಂದ್ರೆ ಬೇರೆ ಲಾಜಿಗೆ ನೋಡ್ತೀವಿ, ನಾವು ರೊಕ್ಕ ಕೊಡ್ರಿ ಅಂತ. ಅವಾಗ ಮ್ಯಾನೇಜರ್ ಏನ್ ಮಾಡ್ತಾ 500 ರೂಪಾಯಿ ತೆಗೆದು ಏನ್ ಮಾಡೋದಂತ ತಿರುಗಿ ಯಾರು ಕೊಟ್ಟರು ಅವರಿಗೆ ಕೊಟ್ಟರು. ಅಂದ್ರೆ ಜೀವನೇ ಇರಲಾರ್ದಂತ ಒಂದು ಕಾಗದದ ಚೂರು ಏನ್ರಿ, ಇದ್ರೊಳಗೆ ಜೀವನೇ ಇಲ್ಲ, ಈ ಕಾಗದದ ಒಂದು ಚೂರು ಇದು. ಎಷ್ಟು ಜನರ ಸಾಲ ತೀರಿಸ್ತದೆ ಇದು 500 ರೂಪಾಯಿ? ಎಷ್ಟು ಜನರ ಮುಖದಾಗ ನಗುತ್ತಂತ್ರಿ ಇದು? ಎಷ್ಟು ಜನರ ಸಾಲ ತೀರಿಸ್ತು, ಎಷ್ಟು ಜನರ ಮುಖದಾಗ ನಗು ತಂತು, ಎಷ್ಟು ಜನರ ಖುಷಿ ತಂತು, ಮತ್ತೆ ಯಾವ ವ್ಯಕ್ತಿ ಎಲ್ಲಿ ಯಾರು ನೋಡ್ಕೊಟ್ನ ಅದೇ ನೋಡು ತಿರುಗಿಯಲ್ಲಿ ಯಾರಿಗೋಯ್ತು? ಪ್ರೀತಿಯ ದೇವರ ಮಕ್ಕಳೇ, ಪ್ರೀತಿ ಸಹೋದರ ಸಹೋದರಿಯರೇ, ಜೀವನೇ ಇದ್ದಿರುವಂತ ಒಂದು ಕಾಗದ ಚೂರು ಅನೇಕರ ಸಾಲ ತೀರಿಸ್ತು, ಅನೇಕರ ಮುಖದಲ್ಲಿ ನಗು ತಂತು. ಆದ್ರೆ ಜೀವ ಇರುವಂತ ನಾವು ಒಬ್ಬರಿಗೆ ಸಂತೋಷ ಕೊಡ್ತಾ ಇದ್ದೀವಿ ಅಂದ್ರೆ, ಜೊತೆ ಇರುವಂತಹ ಸಹೋದರರನ್ನು, ಜೊತೆ ಇರುವಂತಹ ಸಹೋದರಿಯನ್ನು ಅವ್ರ ಮುಖದಲ್ಲಿ ನಾವು ನಗು ಬರುವಂತೆ, ಅವ್ರ ಮುಖದಲ್ಲಿ ಸಂತೋಷ ಬರುವಂತೆ ನಾವು ಜೀವಿಸ್ತಾ ಇದ್ದೀವ. ಅನೇಕ ಸಲ ನಾವ್ ಏನ್ ಮಾಡ್ತೀವಿ ಅಂದ್ರೆ, ನಮ್ಮ ಹತ್ರ ಇದ್ದದ್ದನ್ನು ನಾವ್ ಏನ್ ಮಾಡ್ತೀವಪ್ಪ ಅಂತಂದ್ರೆ ಏನ್ ಮಾಡ್ತೀವಿ ಹಿಂಗ್ ಬಿಗಿ ಹಿಡಿತೀವಿ. ಏನ್ ಮಾಡ್ತೀವಿ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ. ಪ್ರಸಂಗಿ ಪುಸ್ತಕ, ಒಬ್ಬನು ನ್ಯಾಯವಾದದ್ದನ್ನು ಆತನು ಬಿಗಿ ಹಿಡಿದು ಅವನಿಗೆ ಕೊರತೆ ಬರ್ತದೆ ಅನ್ನೋದನ್ನು ನೋಡ್ತೀವಿ. ಒಬ್ಬನು ನ್ಯಾಯವಾದದ್ದನ್ನು ಒಂದ್ ವೇಳೆ ಆತನು ಬಿಗಿ ಹಿಡಿದನಪ್ಪ ಅಂತಂದ್ರೆ ಆತನ ಜೀವಿತದಲ್ಲಿ ಏನ್ ಬರ್ತದ್ರಿ? ಕೊರತೆ ಬರ್ತದಂತ. ಅದಕ್ಕೆ ನಿನ್ನ ಧನವನ್ನು ನೀರಿನ ಮೇಲೆ ಚೆಲ್ಲು, ಅದು ಬಹಳ ದಿನಗಳ ನಂತರ ನಿನಗೆ ಏನ್ ಕೊಡ್ತದೋ ಫಲ ಕೊಡ್ತದೆ ಎಂಬುದಾಗಿ ಜ್ಞಾನ ಪುಸ್ತಕದಲ್ಲಿ, ಪ್ರಸಂಗಿ ಪುಸ್ತಕದಲ್ಲಿ ಮಾತನ್ನು ನಾವು ನೋಡ್ತೇವೆ. ಅಲ್ಲಿ ಪ್ರೀತಿಯ ಸಹೋದರಿಯ ಪ್ರೀತಿ ಸಹೋದರಿ, ಇವತ್ತು ನಾವು ದೇವರ ವಾಕ್ಯದಲ್ಲಿ ಯಾವುದನ್ನು ನಾವು ಮುಚ್ಚಿಟ್ಕೊಳ್ಬಾರ್ದು, ಯಾವುದನ್ನು ಬಚ್ಚಿಟ್ಕೊಳ್ಬಾರ್ದು ಎಂಬುದಾಗಿ ದೇವರು ಇವತ್ತು ನಮ್ಗೆ ಹೇಳ್ತಾ ಇದ್ದಾನೆ. ಮೊಟ್ಟ ಮೊದಲನೇದಾಗಿ ನಾವು ಏನ್ ಬಚ್ಚಿಟ್ಕೊಳ್ಬಾರ್ದಪ್ಪ ಅಂತಂದ್ರೆ, ನಮ್ಮ ಕೈಯಲ್ಲಿರುವಂತದ್ದನ್ನು ನಾವು ಏನ್ ಮಾಡ್ಬಾರ್ದು ಬಚ್ಚಿಟ್ಕೊಳ್ಬಾರ್ದು. ಯಾಕಂದ್ರೆ 2 ಕೊರಿಂಥಿ 8ನೇ ಅಧ್ಯಾಯದಲ್ಲಿ ನೋಡ್ತೀವಿ, ಒಬ್ಬರ ಕೈಯಿಂದ ಇನ್ನೊಬ್ಬರ ಕೈಯಲ್ಲಿ ಬಂದಾಗ ಕೃತಜ್ಞತೆ ದೇವರಿಗೆ ಸಲ್ಲಿಸ್ತಾರಂತ ಹೇಳಿ ಏನ್ ಮಾಡ್ತಾರಂತ, ಒಬ್ಬರ ಕೈದಾಗಿದ್ದು ಇನ್ನೊಬ್ಬರ ಕೈದಾಗ ಹೋಯ್ತಂದ್ರ ಅವ್ರು ಏನ್ ಉಂಟಾಗ್ತದಂದ್ರೆ ಅವ್ರ ಬಾಯಿನಿಂದ ಅವ್ರು ಯಾರಿಗೆ ಕೊಟ್ಟವ್ರಿಗೆ ಹೇಳಲ್ಲ ಅಂತ ಕೃತಜ್ಞತೆ. ಯಾರಿಗೆ ಹೇಳ್ತಾರಂತ್ರಿ ಅವ್ರು? ಏನಂತಾರಪ್ಪ, ದೇವ್ರು ಬಂದ ನೋಡ್ರಿ. ಏನಂತಾರೆ? ದೇವ್ರು ಬಂದ ನೋಡ್ರಿ, ದೇವರೇ ಸಹಾಯ ಮಾಡ್ದ ನೋಡ್ರಿ ಅಂತಾರಲ್ರಿ. ಸೊ ಅದಕ್ಕೋಸ್ಕರವಾಗಿ
ಮೊಟ್ಟ ಮೊದಲನೇದಾಗಿ ನಾವು ಏನನ್ನು ಬಚ್ಚಿಟ್ಕೊಳ್ಬಾರ್ದಪ್ಪ ಅಂತಂದ್ರೆ, ಏನನ್ನು ಮುಚ್ಚಿಟ್ಕೊಳ್ಬಾರ್ದಪ್ಪ ಅಂತಂದ್ರೆ, ದೇವರು ಏನಾದ್ರೂ ನಾವು ಕೊಟ್ಟಿದ್ದಾನೆ ಅಂತ ಹೇಳಿರಿ, ದೇವರು ಯಾವ್ದಾದ್ರು ನಾವು ಕೊಟ್ಟಿದ್ದಾನೆ ಅಂತ ಹೇಳಿರಿ, ಅದನ್ನ ಏನ್ ಮಾಡ್ಬಿಡ್ದಪ್ಪ ಅಂತಂದ್ರೆ ಜೊತೆ ಸಹೋದರ ಜೊತೆ ಸಹೋದರಿ ಜೊತೆ ಹಂಚ್ಕೊಂಡು ತಿನ್ಬೇಕ್ರಿ ನಾವು. ಅಲ್ಲಿ ಒಂದ್ ವೇಳೆ ಅದನ್ನ ನಾವು ಬಚ್ಚಿಟ್ಕೊಂಡೆ ಅಂತ ಹೇಳಿರೋದು ನಮಗೂ ಸಾಲಂಗಿಲ್ಲ, ಅದು ಇನ್ನೊಬ್ಬರಿಗೂ ಕೂಡ ಏನಾಗಿಲ್ಲ, ಉಪಯೋಗ ಆಗಿಲ್ಲ. ಒಂದ್ಸಲ ನನಗೆ ಏನಾಗಿತ್ತಂದ್ರೆ 550 ರೂಪಾಯಿ ನನ್ನ ಹತ್ರ ಐತ್ರಿ. ಎಷ್ಟಿತ್ರಿ? 550 ರೂಪಾಯಿ ಕರೆಕ್ಟ್ ನನ್ನ ಹತ್ರ ಇತ್ತು. ನನ್ನ ಎದುರು ಏನಾದ್ರು ವಿಸ್ತಾರವಾದಂತ ಕೆಲಸಗಳವ, ನನ್ನ ಎದುರು ವಿಸ್ತಾರವಾದಂತ ಸಾಮಾನುಗಳು ತಗೋಬೇಕಾಗ್ಯದ, ವಿಸ್ತಾರವಾಗಿ ನನ್ನ ಕೆಲಸಗಳವ, ವಿಸ್ತಾರವಾದ ಎಲ್ಲ ಆಗ್ಬೇಕಾಗ್ಯದ. ಅದ್ರ ನನ್ನ ಕೈಯಾಗ ಎಷ್ಟದ? ಎಷ್ಟದ? 550 ರೂಪಾಯಿ ಅದ. 550 ರೂಪಾಯಿ ಇದ್ದಾಗ ನಾ ಪ್ಲಾನ್ ಹಾಕ್ಲತ್ತೀನಿ, ಇದು ಮಾಡ್ಬೇಕು, ಅದು ಮಾಡ್ಬೇಕು, ಅದು ತರಬೇಕು, ಇದು ತರ್ಬೇಕಂತ ಪ್ಲಾನ್ ಹಾಕ್ಲತ್ತೀನಿ. ಅವಾಗ ಒಳಗೆ ದೇವರಲ್ಲತ್ತನ, ಮಗನೇ ಅದು ಬೇಡ ಇದು ಬೇಡ ನಾ ಹೇಳಿ ಅಂತ ಹೇಳಲ್ಲತ್ತನ. ನೀ ಅದು ತರಬೇಕು ಇದು ತರ್ಬೇಕಂತ ಪ್ಲಾನ್ ಮಾಡತ್ತೀನಿ, ಅದು ತರಬೇಡ ಇದು ತರಬೇಡ ನಾ ಹೇಳ್ತೀನಿ ಕೇಳಂತ ದೇವ್ರು ಹೇಳತ್ತಾನ ಒಳಗೆ. ನಾ ಏನ್ ಮಾಡತ್ತೀನಿ, ಅದು ಸ್ವರಕ್ಕೆ ಹಂಗೆ ಬರ್ತಿರ್ಲತ್ತೀನಿ. ಅದು ಏನ್ ಮಾಡತ್ತೀನಿ, ಅದಕ್ಕೆ ದಬಾಸ್ಲತ್ತೀನಿ, ಹಂಗೆ ದಬಾಸಿ ನಂದೇ ತಲೆ ಓಡಿಸ್ಲತ್ತೀನಿ. ಇದು ತರ್ಬೇಕು ಅದು ತರ್ಬೇಕು ಅದು ತರ್ಬೇಕು. ಆದ್ರೆ ದೇವ್ರ ಸ್ವರ ಬಿಡ್ತಾ ಇಲ್ಲ. ಮಗನೇ ನೀ ಈ ಕೆಲಸ ಮಾಡು, ಮಗನೇ ಈ ಕೆಲಸ ಮಾಡು, ಮಗನೇ ಈ ಕೆಲಸ ಮಾಡು ಅಂತೇಳಿ ದೇವರು ನನಗೆ ಬಹಳ ಒತ್ತಾಯ ಮಾಡಿದ್ರಿಂದ ನಾನು ದೇವರು ಒತ್ತಾಯದಿಂದ ನಾನು ಕೆರಣ ಅಂಗಡಿಗೆ ಹೋಗಿ ಎಲ್ಲ ಸಾಮಾನುಗಳು ಬರ್ದ 540 ರೂಪಾಯಿ ಆಯ್ತಲ್ಲ, 10 ರೂಪಾಯಿ ಉಳಿಯುತ್ತ. ಅವಾಗ ನನ್ನ ಮನಸ್ಸಲ್ಲಿ 10 ರೂಪಾಯಿ ಇಟ್ಕೊಂಡ್ರೆ ಏನಾಗ್ತದೆ? 10 ರೂಪಾಯಿ ಉಳಿದವ 10 ರೂಪಾಯಿ ಇಟ್ಕೊಂಡ್ರೆ ಏನಾಗ್ತದೆ? ಅದು 10 ರೂಪಾಯಿ ಇನ್ನೊಂದಪ್ಪ ನೀರು ಬರ್ತಾವ ಅಂತೇಳಿ ನಾನು ಹೇಳ್ತೀನಿ. ಕಿರಣಿ ನಾವು ಎಲ್ಲ ಸಾಮಾನು ತೊಗೊಂಡಿನಿ, 540 ಆಗ್ಯದ, 10 ರೂಪಾಯಿ ಉಳಿದವ. ಅದ 10 ರೂಪಾಯಿನೂ ಬಿಡ್ಲಕ್ ನನಗೆ, ಅದ 10 ರೂಪಾಯಿ, ಅದು 10 ರೂಪಾಯಿ ಮೇಲೂ ಪ್ಲಾನ್ ಹಾಕ್ಲತ್ತೀನ್ರಿ ನಂದು. ಆದ್ರೆ ದೇವ್ರ ಹತ್ರ ಇಲ್ಲಿ ಮಗನೇ ನಿಂದ ಏನೂ ಪ್ಲಾನೇ ಇಲ್ಲದ್ರಿ, ನಾನು ಒಟ್ಟ ಅದು 10 ರೂಪಾಯಿನೂ ಖರ್ಚು ಮಾಡ್ಕೋರ ಅಂತ ದೇವ್ರು ಹೇಳ್ತಾನೆ. ಕೊನೆಗೆ ದೇವ್ರ ಸರ ಕೇಳಿ ಅಪ್ಪ ಅಂತೇಳಿ ನಾನು ಪೂರ್ತಿ ಎಲ್ಲ 10 ರೂಪಾಯಿ ಕೊಟ್ಟು ಇನ್ನೊಂದು ಸಾಮಾನು ತಗೊಂಡು ಆ್ಯಡ್ ಮಾಡಿ ನಾವು ಫ್ಯಾಮಿಲಿ ಹೋಗಿ ದೇವ್ರು ಯಾವ ಫ್ಯಾಮಿಲಿ ತೋರಿಸಿ ನಾನು ಫ್ಯಾಮಿಲಿ ಹೋಗಿ ಕೊಟ್ಟಂತೇಳಿ ಕೊಟ್ಟು ಬಂದು ಇಲ್ಲೇ ರೂಮ್ನಾಗೆ ಚೇರ್ ಮೇಲೆ ಕೂತೀನಿ. ನಾನು ಒಬ್ಬನೇ ಕೂತೀನಿ. ದೇವ್ರೆ, ನನ್ನ ವಿಸ್ತಾರವಾದಂತ ಕೆಲಸಗಳವ, ವಿಸ್ತಾರವಾದಂತ ಪರ್ಚೇಸ್ ಅದ, ಆದ್ರೆ ನೀನು ನಂಬಿಗಸ್ತನಂತ ದೇವರಾಗಿದ್ದಿ. ದೇವ್ರೆ, ನೀನು ಏನೇ ಮಾಡೋದು ಒಳ್ಳೇದ್ ಮಾಡ್ತಪ್ಪ ಅಂತ ದೇವ್ರಿಗೆ ಸ್ತೋತ್ರ ಹೇಳತ್ತೀನಿ. ಏನ್ ಹೇಳ್ತೀನಿ? ದೇವರಿಗೆ ಸ್ತೋತ್ರ ಹೇಳ್ಕೊತ ಆ ಚೇರ್ ಮೇಲೆ ಕುಂತೀನಿ. ಒಬ್ರು ನನಗೆ ಫೋನ್ ಮಾಡಿದ್ರೆ ಯಾಕಂದ್ರೆ ಏನ್ ಅಣ್ಣ ಎಲ್ಲಿದ್ದೀರಿ ನೀವು ಅಂತಂದ್ರೆ, ನಾನು ಬ್ರದರ್ ನಾ ಚರ್ಚ್ಗಿದ್ದೀನಿ ಅಣ್ಣ, ಅರ್ಜೆಂಟ್ ಆಗಿ ನೀವು ಬಸ್ ಸ್ಟ್ಯಾಂಡ್ ಹತ್ರ ಬರ್ರಿ ಅಂತಂದ್ರು. ಅದು ಯಾಕೆ ಬ್ರದರ್ ಹೀಗೆ ಬರ್ಬೇಕು? ಇಲ್ಲ ಹೀಗೆ ಬರ್ರಿ, ಅರ್ಜೆಂಟ್ ಬರ್ರಿ ನೀವು ಅಂತ. ಸರಿ ಅಂತೇಳಿ ನಾನು ಮನೆಗೆ ಹೇಳಿ ಆಮೇಲೆ ನಾನು ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ ಅಂತೇಳಿ ಸೀದಾ ಚೇರ್ ಮೇಲೆ ಬಟ್ಟೆ ಹಾಕೊಂಡು ಸೀದಾ ಬಸ್ ಸ್ಟ್ಯಾಂಡ್ ಹತ್ರ ಹೋಗಿ ಅಲ್ಲಿ ಬರ್ತಾನೆ. ಒಬ್ಬ ಬ್ರದರ್ ಬಂದರು. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಸೀದಾ ನನಗೆ ಹೋಗಿ ಅಲ್ಲಿ ಹೋಟೆಲ್ ಅಲ್ಲಿ ಕೂತ್ಕೊಂಡು ಹೋಗಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಬ್ರದರ್ ದೇವ್ರು ಏನದಪ್ಪ ಅಂದ್ರೆ ಬಹಳಷ್ಟು ಒತ್ತಾಯ ಮಾಡ್ಲತ್ತಾನ, ಈ ಹಣ ನಿಮ್ಗೆ ಕೊಡು, ಈ ಹಣ ನಿಮ್ಗೆ ಕೊಡು ಅಂತೇಳಿ ದೇವ್ರನ್ನ ಬಹಳಷ್ಟು ಒತ್ತಾಯ ಮಾಡ್ತಾನ, ಈ ಕಾಣಿಕೆ ಕೊಡು ಅಂತ ದೇವ್ರ ಒತ್ತಾಯ ಮಾಡ್ಲತ್ತಾನ. ಅದಕ್ಕೋಸ್ಕರಾಗಿ ದಯಮಾಡಿ ಇದು ದೇವ್ರು ನಿಮಗೆ ಸೇರ್ಬೇಕಂತ ಕೊಟ್ರ ಇದು ಕಾಣಿಕೆ ತಗೋರು ಅಂತ ನಮ್ಗೆ ಕಾಣಿಕೆ ಕೊಟ್ಟರು ಹೋಗ್ತಾರೆ. ಆಮೇಲೆ ನಾನು ನೋಡ್ತೀನಿ, ಇಲ್ಲ ಬ್ರದರ್ ನೀವು ಸೇವೆಯಾಗಿದ್ದೀರಿ, ನೀವು ಇನ್ನ ಹೌಸ್ ರೆಂಟ್ ಅದು ಎಲ್ಲ ಕೊರತೆ ಇರ್ತೀರಿ, ನಮ್ಗಾದ್ರೂ ಸ್ವಂತ ಮನೆ ಅದ, ನೀವೆಲ್ಲ ಕಿರಾಯ ಮನೆ ಇರ್ತೀರಿ, ಸೇವೆ ಇರ್ತಾರೆ, ನಿಮ್ಗೆ ಯಾವ್ದು ಸಾಯಿಲ್ಲ, ಯಾಕೆ ನೀವು ಅಂತಂದ್ರೆ ಇಲ್ಲ ನಮ್ಗೆ ದೇವ್ರು ಒತ್ತಾಯ ಮಾಡ್ಲತ್ತಾನ. ಯಾರು ಒತ್ತಾಯ ಮಾಡತ್ತಾರ? ದೇವ್ರು ಒತ್ತಾಯ ಮಾಡತ್ತ. ನಮಗಿಲ್ಲ ಕರೆದು ಮೊದಲು ಅವ್ರಿಗೆ ಕೊಡು ಅಂತ ಹೇಳ್ತಾನಂತ. ನಾನು ದೇವ್ರ ಸ್ವರ ಹೇಳಿ ನಿರ್ಲಕ್ಷ್ಯ ಮಾಡೋಣ ನಾನು ಅಂತ ಹೇಳಿ ಅವ್ರು ಹೋಗಿ ನನ್ನ ಕೈಯಾಗ ಒಂದು ಕವರ್ ಇಟ್ರು. ಅಣ್ಣ ನಾವು ಹೋಗಿ ಬರ್ತೀನಿ, ನೀವು ಹೋಗ್ರಿ ಅಂತ ಹೇಳಿದ್ರು. ಆಮೇಲೆ ನಾ ಮನೆಗೆ ಬಂದ ಆ ಕವರ್ ತಿಕ್ ನೋಡಿದ್ರೆ 2000 ರೂಪಾಯಿ ಅವ್ರದ್ರಾಗ. ಎಷ್ಟವ್ರಿ? ನಾನು ಎಷ್ಟು ಖರ್ಚು ಮಾಡಿದ್ರಿ ಅದೇ ದಿವಸ. ಅದಕ್ಕೆ ದೇವರು ವಾಕ್ಯದಲ್ಲಿ ನೋಡ್ತೀವಿ, ಒಬ್ಬನು ನ್ಯಾಯವಾದದ್ದನ್ನು ಕೊಡಬೇಕಾದದ್ದನ್ನು ಆತನು ಒಂದ್ ವೇಳೆ ಬಿಗಿ ಹಿಡಿದನಪ್ಪ ಅಂತಂದ್ರೆ ಅವನಿಗೆ ಕೊರತೆ ಉಂಟಾಗ್ತದನ್ರಿ. ಆದ್ರೆ ನಾವು ನ್ಯಾಯವಾಗಿ ಕೊಡಬೇಕಾದದ್ದನ್ನು ಸಲ್ಲಬೇಕಾದದ್ದನ್ನು ನಾವು ದೇವರು ನಮಗೆ ಒತ್ತಾಯ ಪಡಿಸುವಂತ ಸಂದರ್ಭದಲ್ಲಿ, ದೇವರ ಜೊತೆ ಮಾತಾಡುವಂತ ಸಂದರ್ಭದಲ್ಲಿ, ಅದು ದೇವರು ಹೇಳುವಂತ ಸಂದರ್ಭ ನಾವು ನಮಗೆ ಸಂಬಂಧವಿಲ್ಲದನ್ನು ನಾವು ಬಚ್ಚಿಟ್ಟುಕೊಳ್ಳದೆ, ಅದನ್ನು ಮುಚ್ಚಿಟ್ಟುಕೊಳ್ಳದೆ, ನಾವು ಒಂದ್ ವೇಳೆ ಅದನ್ನು ದೇವರು ಹೇಳಿದಂತೆ ನಾವು ಒಂದ್ ವೇಳೆ ಕೊಟ್ಟಿವಂದ್ರೆ ನಮ್ಮ ಕೈಗಳನ್ನು ಬಿಚ್ಚಿದಪ್ಪ ಅಂತಂದ್ರೆ
ದೇವರು ಹೇಳ್ತಾನೆ ಮತ್ತಾಯ ಸುವಾರ್ತೆಯಲ್ಲಿ, ನೀವು ಭೂಲೋಕದಲ್ಲಿ ಯಾವುದನ್ನು ಬಿಚ್ಚುತ್ತೀರೋ ಪರಲೋಕದಲ್ಲಿ ನಿಮಗಾಗಿ ನಾನು ಕೂಡ ಏನ್ ಮಾಡ್ತೀನಿ, ಬಿಚ್ಚುತ್ತೀನಿ ಎಂಬುದಾಗಿ ದೇವರು ವಾಕ್ಯವನ್ನು ನೋಡ್ತೀವಿ. ಅಲ್ಲೆಲ್ಲಿಯ ಅದಕ್ಕೋಸ್ಕರವಾಗಿ ಪ್ರೀತಿಯ ಸಹೋದರನೇ, ಪ್ರೀತಿಯ ಸಹೋದರಿ, ಒಂದು ಜೀವನೇ ಇಲ್ಲದಂತ ಒಂದು ಕಾಗದದ ತುಂಡು ಅನೇಕರ ಮುಖದಲ್ಲಿ ಸಂತೋಷ ತಂತು, ಅನೇಕರ ಮುಖದಲ್ಲಿ ನಗು ತಂತು, ಅನೇಕರ ಸಾಲ ತೀರಿಸ್ತು. ಇವತ್ತು ಯಾಕ್ರಿ ನಾನು ನೀನು ಇವತ್ತು ಈ ಒಂದು ಕಾಗದದ ಚೂರನ್ನೇ ಗಟ್ಟಿಯಾಗಿ ಇಟ್ಕೋಬೇಕು? ಇದು ಹೋಯ್ತಂದ್ರೆ ಇಲ್ಲಿ ಇಂಥವನ್ನ ನಾಲ್ಕು ಬರ್ತಾರೆ ವಾಪಸ್. ನೋಡ್ರಿ, ಪ್ರಯತ್ನ ಮಾಡಿ ನೋಡ್ರಿ. ನಾ ಅನುಭವದಿಂದ ಹೇಳತ್ತೆ ನಿಮಗೆ, ಎಕ್ಸ್ಪೀರಿಯನ್ಸ್ ಹೇಳತ್ತೆ ನಿಮಗೆ. ನೀವು ಟ್ರೈ ಮಾಡಿ ನೋಡ್ರಿ. ನೀವು ನಿಮ್ಮಲ್ಲಿ ಏನದಲ್ಲ ನ್ಯಾಯವಾದದ್ದು ಒಂದ್ ವೇಳೆ ಯಾರಾದ್ರೂ ಕಷ್ಟದಲ್ಲಿರುವಂತ ಸಂದರ್ಭದಲ್ಲಿ ಬಚ್ಚಿಟ್ಕೊಳ್ಳಾರ್ದೆ ನೀವು ಒಂದ್ ವೇಳೆ ಸಹಾಯ ಮಾಡಿದ್ರಪ್ಪ ಅಂತಂದ್ರೆ ದೇವ್ರು ತಿರುಗಿ ಏನ್ ಮಾಡ್ತಾನೆ, 2ರಷ್ಟು ನಿಮ್ಗೆ ಏನ್ ಮಾಡ್ತಾನೆ, ಕಟ್ಟಿ ಆತನು ಕೊಡುವಂತ ದೇವರಾಗಿದ್ದಾನೆ ಅಂತ ಹೇಳಿ. ಅಲ್ಲಿ ದೇವ್ರ ನಾಮ ಸ್ತೋತ್ರವಾಗಲಿ. ಕಲಿದಿರಿಕ ಪ್ರಾರ್ಥನೆಗೊಂಡಿರುವಂತ ಎಲ್ಲ ಕುಟುಂಬದವರು ಬಹಳ ವಿಸ್ತಾರವಾದಂತ ಮನಸ್ಸಿನಿಂದ ಕೊಡುವಂತ ಮಕ್ಕಳಾಗಿದ್ದೀರಿ. ಅಲ್ಲಿ ಎಲ್ಲರೂ ಸ್ವಇಚ್ಛೆಯಿಂದ ಮನಸ್ಫೂರ್ತಿಯಿಂದ ದೇವರ ಸನ್ನಿಧಿಯಲ್ಲಿ ದೇವರಿಗೋಸ್ಕರವಾಗಿ, ದೇವರ ಸೇವೆಗೋಸ್ಕರವಾಗಿ ಕಷ್ಟ ಇದ್ರು ಕೂಡ ನಷ್ಟ ಇದ್ರು ಕೂಡ ಎಲ್ಲರೂ ಕೂಡ ವಿಸ್ತಾರವಾಗಿ ಬಿಚ್ಚುವಂತ ಮಕ್ಕಳು ಅದಕ್ಕೋಸ್ಕರವಾಗಿ ನಾನು ಬಹಳ ಸಂತೋಷ ಪಡ್ತೀನಿ. ಆದ್ರೆ ದೇವ್ರ ವಾಕ್ಯವನ್ನು ನೋಡ್ತೇವೆ, ಇವತ್ತು ಯಾವುದನ್ನು ಮುಚ್ಚಿಟ್ಟುಕೊಳ್ಳಬಾರ್ದು ಎಂಬುದಾಗಿ ದೇವರು ಹೇಳ್ತಾನೋ ಅದನ್ನು ಮುಚ್ಚಿಟ್ಟುಕೊಳ್ಬಾರ್ದು. ಮೊಟ್ಟ ಮೊದಲನೇದಾಗಿ ನಮ್ಮಲ್ಲಿರುವಂತದ್ದನ್ನು ನಾವು ಏನ್ ಮಾಡ್ಬಾರ್ದು, ಬಿಗಿ ಹಿಡಿಬಾರ್ದು, ಅದನ್ನು ಮುಚ್ಚಿಟ್ಕೊಳ್ಬಾರ್ದು. ಮೊದಲನೇದಾಗಿ ತಿಳ್ಕೋಬೇಕು. ಅಲ್ಲಿ ಎರಡನೇದಾಗಿ ನಾವು ನೋಡ್ತಿದ್ದೀವಿ, ಏನನ್ನು ನಾವು ಮುಚ್ಚಿಟ್ಕೊಳ್ಬಾರ್ದು ಎಂಬುದಾಗಿ ಜ್ಞಾನೋಕ್ತಿ ಪುಸ್ತಕ 28ನೇ 13 ಯಾರಾದ್ರೂ ಒಬ್ಬರು ಓದ. ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು, ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಕರುಣೆ ದೊರೆಯುವುದು. ಅಲ್ಲಿ ನಾವು ನೋಡ್ತಿದ್ದೇವೆ, ಇವತ್ತು ಎರಡನೇದಾಗಿ ನಾವು ಏನನ್ನು ಮುಚ್ಚಿಟ್ಕೊಳ್ಬಾರ್ದು ಸಂದರ್ಭದಲ್ಲಿ ದೋಷಗಳನ್ನು, ಪಾಪಗಳನ್ನು, ತಪ್ಪುಗಳನ್ನು ಮುಚ್ಚಿಟ್ಟುಕೊಳ್ಳಬಾರದೆಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ. ಅಲ್ಲಿ ಪ್ರೀತಿಯ ಸಹೋದರನೇ, ಪ್ರೀತಿಯ ಸಹೋದರಿ, ಯಾವಾಗ ನಾವು ದೋಷಗಳನ್ನು ಮುಚ್ಚಿಟ್ಕೊಳ್ತೇವೋ, ತಪ್ಪುಗಳನ್ನು ಮುಚ್ಚಿಟ್ಕೊಳ್ತೇವೋ, ಪಾಪವನ್ನು ಬಚ್ಚಿಟ್ಕೊಳ್ತೇವೋ, ನಾವು ನೋಡ್ತೇವೆ ಅದು ನಮ್ಮ ಜೀವಿತಕ್ಕೆ ತುಂಬಲಾರದ ನಷ್ಟ ತಂದುಕೊಡ್ತೇವೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಅದಕ್ಕೋಸ್ಕರವಾಗಿ ಇವತ್ತು ದೋಷಗಳನ್ನು, ಪಾಪಗಳನ್ನು ಮುಚ್ಚಿಟ್ಟುಕೊಂಡಂತಹ ಸತ್ಯವೇದನಂತಹ ಕೆಲವು ವ್ಯಕ್ತಿಗಳನ್ನು ಇವತ್ತು ನಾವು ನೋಡೋಣ. ಅವ್ರ ಜೀವಿತದಲ್ಲಿ ಮುಚ್ಚಿಟ್ಕೊಂಡಿದ್ದರಿಂದ, ಅವ್ರ ಜೀವಿತದಲ್ಲಿ ಬಚ್ಚಿಟ್ಕೊಂಡಿದ್ದರಿಂದ ಅವ್ರ ಜೀವಿತದಲ್ಲಿ ಎಂತ ನಷ್ಟ ಸಂಭವಿಸುತ್ತದೆ ಇವತ್ತು ದೇವರ ವಾಕ್ಯದಿಂದ ನೋಡಿ, ಆ ವಾಕ್ಯದಿಂದ ಅವರ ಜೀವಿತದ ನಾವು ಕೂಡ ಜಾಗೃತರಾಗಿ ಕರ್ತನ ಮೇಜಿನಲ್ಲಿ ನಮ್ಮನ್ನು ಸರಿಪಡಿಸಿಕೊಂಡು ಭಯದಿಂದ ಭಕ್ತಿಯಿಂದ ನಡುಗುತ್ತ ಕರ್ತನ ಮೇಜಿನಲ್ಲಿ ನಾವು ಕೈ ಹಾಕೋಣ. ಅಲ್ಲಿದೆಯಾ? ಹಾಗಾದ್ರೆ ನಾವು ನೋಡ್ತಿದ್ವಿ, ಮೊಟ್ಟ ಮೊದಲನೇದಾಗಿ ಸತ್ಯವೇದದಲ್ಲಿ ಪಾಪವನ್ನು ಬಚ್ಚಿಟ್ಕೊಂಡಂತ, ಅತಿಕ್ರಮವನ್ನು ಬಚ್ಚಿಟ್ಕೊಂಡಂತ, ದೋಷಗಳನ್ನು ಬಚ್ಚಿಟ್ಕೊಂಡಂತ ವ್ಯಕ್ತಿ ಯಾರೆಂಬುದನ್ನು ಒಂದು ಸಂದರ್ಭ ಯಾರಾದರೂ ಜೆನೆಸಿಸ್ ಆದಿಕಾಂಡ ಪುಸ್ತಕ 3ನೇ 8ನೇ ವರ್ಷ ಯಾರಾದ್ರೂ ದಯ ಮಾಡಬಹುದು. ಫಾಸ್ಟ್ ಆಗಿ ಓದ್ಬೇಕು, ಯಾರು ಸ್ಲೋ ಮಾಡ್ಬೇಡ್ರಿ, ನಾನು ಬೇಗನೆ ಮುಗಿಸ್ಬೇಕು. ಆದಿಕಾಂಡ 3ನೇ 8ನೇ ವರ್ಷ ದಯಮಾಡಿ ಯಾರಾದ್ರೂ ಕೊಡುವುದು. ತರುವಾಯ ಯೆಹೋವ ದೇವರು ಸಂಜೆಯ ತಂಗಾಳಿಯಲ್ಲಿ ತೋಟದೊಳಗೆ ಸಂಚರಿಸುತ್ತಿರುವಾಗ ಆ ಸ್ತ್ರೀ ಪುರುಷರು ಆತನ ಸಪ್ಪಳವನ್ನು ಕೇಳಿ ಆತನಿಗೆ ಕಾಣಿಸಬಾರದೆಂದು ತೋಟದ ಮರಗಳ ಹಿಂದೆ ಅಲ್ಲಿಯ ನಾವು ನೋಡ್ತಿದ್ದೇವೆ. ಮೊಟ್ಟ ಮೊದಲನೇದಾಗಿ ದೋಷಗಳನ್ನು, ಅತಿಕ್ರಮಗಳನ್ನು ಮುಚ್ಚಿಟ್ಟುಕೊಂಡಂತ ವ್ಯಕ್ತಿ ಯಾರು ಎಂಬುದನ್ನು ಸಂದರ್ಭದಲ್ಲಿ ಆದಾಮನು ಎಂಬುದಾಗಿ ವಾಕ್ಯ ಭಾಗದಲ್ಲಿ ನಾವು ನೋಡ್ತಾ ಇದ್ದೇವೆ. ನಾವು ನೋಡ್ತೇವೆ, ದೇವರು ಬಂದು ಆ ಏದೇನ್ ತೋಟದಲ್ಲಿ ಆದಾಮನೇ ನೀನು ಎಲ್ಲಿರ್ತಿ ಎಂಬುದಾಗಿ ಕೇಳುವಂತ ಸಂದರ್ಭದಲ್ಲಿ ಆತನ ಸಪ್ಪಳವನ್ನು ಕೇಳಿ ನಾವು ನೋಡ್ತೇವೆ, ಗಿಡದ ಮರೆಯಲ್ಲಿ ಅಡಗಿಕೊಂಡಿರುವಂತದ್ದನ್ನು ಜೀವಿತವನ್ನು ನಾವು ನೋಡ್ತಿದ್ದೇವೆ. ಪ್ರೀತಿಯ ಸಹೋದರನೇ, ಪ್ರೀತಿ ಸಹೋದರಿ, ಈ ರೀತಿಯಾಗಿ ಆದಾಮನು ನಾವು ನೋಡ್ತೇವೆ ದೇವರಿಂದ ಬಚ್ಚಿಟ್ಕೊಂಡು, ದೇವರಿಂದ ಕತ್ತಿಟ್ಕೊಂಡು, ದೇವರಿಗೆ ಮರೆಯಾಗಿ ನಾವು ನೋಡ್ತೇವೆ ಆತನ ಹೃದಯದಲ್ಲಿ ಪಾಪವನ್ನು ಇಟ್ಕೊಂಡಿದ್ದರಿಂದ, ಅತಿಕ್ರಮವನ್ನು ಆತನ ಇಟ್ಕೊಂಡಿದ್ದರಿಂದ ನಾವು ನೋಡ್ತೇವೆ ಎಂತ ತುಂಬಲಾರದಂತ ನಷ್ಟ ಆತನ ಜೀವಿತದಲ್ಲಿ ತಂದ್ಕೊಟ್ಟನಪ್ಪ ಅಂತಂದ್ರೆ ನಾವು ನೋಡ್ತೇವೆ ದೇವರಿಗೆ ಎಲ್ಲ ಗೊತ್ತಿರ್ತದೆ. ಎಲ್ಲ ಗೊತ್ತಿದ್ರು ಆದಾಮನು ಎಲ್ಲಿ ತಪ್ಪು ಮಾಡಿದ್ದಾನೆ, ಎಲ್ಲಿ ಅವಿಧೇಯನಾಗಿದ್ದಾನೆ, ಎಲ್ಲಿ ಪಾಪ ದೋಷಗಳನ್ನು ಮುಚ್ಚಿಟ್ಕೊಂಡಿದ್ದಾನೆ ದೇವರಿಗೆ ಎಲ್ಲ ಗೊತ್ತು. ಆದರೂ ಕೂಡ ಬಂದು ಆ ಒಂದು ತೋಟದಲ್ಲಿ ಆದಾಮನೇ ನೀನು ಎಲ್ಲೆತ್ತಿ ಎಂಬುದನ್ನು ಕೇಳುವಂತ ಸಂದರ್ಭದಲ್ಲಿ ಆದಾಮನ ಹೇಳ್ತಾನೆ, ಆತನು ಗಿಡದ ಮರೆಯಲ್ಲಿ ಬಚ್ಚಿಟ್ಕೊಂಡು ಆತನು ಹೇಳ್ತಾನೆ, ನೀನು ಬರುವಂತ ಸಪ್ಪಳವನ್ನು ಕೇಳಿ ನಾನು ಗಿಡದ ಮರೆಯಲ್ಲಿ ಬಚ್ಚಿಟ್ಕೊಂಡಿದ್ದೇನೆ ಎಂಬುದಾಗಿ ಆತನು ಹೇಳ್ತಾ ಇದ್ದೇನೆ. ಅಂದ್ರೆ ನಾವು ನೋಡ್ತೇವೆ ಆದಾಮನು ತಕ್ಷಣವೇ ಆತನು ತನ್ನ ಪಾಪಕ್ಕಾಗಿ ಪಶ್ಚಾತ್ತಾಪ ಪಡುವುದಾದ್ರೆ, ದೇವರು ಕರೆದಂತ ಸಂದರ್ಭದಲ್ಲಿ ದೋಷಗಳನ್ನು ಒಪ್ಪಿಕೊಳ್ಳುವುದಾದ್ರೆ, ತನ್ನ ತಪ್ಪುಗಳನ್ನು ಸರಿ ಮಾಡಿಕೊಳ್ಳುವುದಾದ್ರೆ ನಾವು ನೋಡ್ತೇವೆ ಏದೇನ್ ತೋಟದಿಂದ ಆದಾಮನ ಕುಟುಂಬ ಹೊರಗೆ ಹಾಕಲ್ಪಡ್ತಾ ಇರಲಿಲ್ಲ.
ಮತ್ತು ಅವರು ಯಾವಾಗಲೂ ಜೀವಿಸುವಂತವ್ರು ಆಗಿದ್ರು. ಮರಣ ಅಂತಕ್ಕಂಥದ್ದು ಅವ್ರಿಗೆ ಇರಲಿಲ್ಲ. ಮರಣ ಅಂತಕ್ಕಂಥದ್ದು ಅಲ್ಲಿ ತನಕ ನೇಮಕವಾಗಿರ್ಲಿಲ್ಲ. ಆದ್ರೆ ನಾವು ನೋಡ್ತೇವೆ ಅತಿಕ್ರಮವನ್ನು ಪಾಪವನ್ನು ಬಚ್ಚಿಟ್ಕೊಂಡು ನಾವು ನೋಡ್ತೇವೆ ಹೆಂಗ್ ಹೇಳ್ತಾರಪ್ಪ ಅಂದ್ರೆ ಒಬ್ಬರ ಮೇಲೆ ಒಬ್ಬರು ಹಾಕ್ತಾರ. ತೋಟದ ಮರೆಯಲ್ಲಿ ನಾನು ಬಚ್ಚಿಟ್ಕೊಂಡಿದ್ದೇನೆ, ಬೆತ್ತಲೆ ಆಗಿದ್ದೇನೆ ಅಂದಾಗ ಆದಾಮನ ಹೇಳೋದು ದೇವರು ಹೇಳ್ತಾನೆ, ನಿನಗೆ ಯಾರು ಹೇಳಿದ್ರೆ ಬೆತ್ತಲೆ ಆಗಿದ್ದೀಯ ನೀನು ಅಂತ ಹೇಳಿ, ನಾನು ತಿನ್ನಬಾರದೆಂಬುದಾಗಿ ಹೇಳಿದಂತ ಹಣ್ಣನ್ನು ನೀನು ತಿಂದೀಯ ಅಂತ ಹೇಳಿ ಕೇಳುವಂತ ಸಂದರ್ಭದಲ್ಲಿ ಆದಾಮನ ಒಪ್ಪಬೇಕಾಗಿತ್ತು. ಆದಾಮನ ಪಶ್ಚಾತ್ತಾಪ ಪಡಬೇಕಾಗಿತ್ತು. ಆದಾಮನಲ್ಲಿ ಈ ತರ ಮಾಡುವಂತ ತಪ್ಪು ಒಪ್ಕೋಬೇಕಾಗಿತ್ತು. ಆದ್ರೆ ಪಶ್ಚಾತ್ತಾಪ ಪಡುವುದರ ಬದಲಾಗಿ, ಮಾಡಿದ ತಪ್ಪನ್ನು ಒಪ್ಪಿಕೊಳ್ಳುವುದರ ಬದಲಾಗಿ ಆತನ ಏನ್ ಹೇಳ್ತಾನಪ್ಪ ಅಂತಂದ್ರೆ ದೇವರ ಮೇಲೆ ದೂರ ಹೇಳ್ತಾನೆ. ಇಗೋ ನನ್ನ ಜೊತೆಯಲ್ಲಿ ನೀನು ಇರುವುದಕ್ಕಾಗಿ ಸ್ತ್ರೀಯರು ಕೊಟ್ಟಿಯಲ್ಲ, ಈ ಸ್ತ್ರೀ ನನಗೆ ತಿನ್ನುವುದಕ್ಕಾಗಿ ಕೊಟ್ಟೊಳಗಾಗಿ ಆತನ ಹೇಳ್ತಾನೆ. ನೋಡ್ರಿ ಯಾವ ರೀತಿಯಾದಂತ ಒಂದು ಕಠಿಣ ಹೃದಯ ಆದಾಮನಿಗೆ ತಯಾರಾಗ್ತದೆ ನೋಡಿ. ಆದಾಮನಿಗೆ ಪಶ್ಚಾತ್ತಾಪ ಬರಂಗಿಲ್ಲ, ಆದಾಮನಿಗೆ ತಪ್ಪು ಒಪ್ಪಿಕೊಳ್ಳುವಂತ ಮನಸ್ಸು ಬರಂಗಿಲ್ಲ. ಆತನ ಹೇಳ್ತಾನೆ, ನೀನು ನನ್ನ ಜೊತೆಗಿರೋದಕ್ಕಾಗಿ ಕೊಟ್ಟಿದೀಯಲ್ಲ, ಈಕೆ ಕೊಟ್ಟಳು ನಾನು ತಿಂದೆ. ಅವಾಗ ದೇವರು, ಏನಮ್ಮ ನೀನು ನಾನು ತಿನ್ಬಾರ್ದಂತ ಹೇಳಿದಿ, ತಿಂದಿಯಾ ಅಂತೇಳಿ ಆಕೆಯಾದ್ರೂ ಪಶ್ಚಾತ್ತಾಪ ಪಡ್ತಾಳೇನೋ, ಆಕೆಯಾದ್ರೂ ತಪ್ಪು ಒಪ್ಕೋತಾಳೆ ಅಂತೇಳಿ ದೇವರು ಆಕೆಯನ್ನು ಕೇಳಿದ್ರೆ ಆಕೆ ಏನ್ ಹೇಳ್ತಾಳೆ ಗೊತ್ತದೆ? ಆಕೆ ಏನ್ ಹೇಳ್ತಾಳೆ? ಈಗ ಸರ್ಪು ನನ್ನನ್ನು ಅಂದ್ರೆ ನಾ ಏನು ಪಾಪ ಮಾಡಿಲ್ಲ. ಯಾರು ಪಾಪ ಮಾಡ್ರೆ? ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ನೋಡ್ತಿದ್ದೇವೆ ಆದಿಕಾಂಡ 3:8 ವಚನದಲ್ಲಿ ದೋಷಗಳನ್ನು ಮುಚ್ಚಿಕೊಂಡಿದ್ದರಿಂದ, ಪಾಪಗಳನ್ನು ಒಪ್ಪಿಕೊಳ್ಳದೆ, ಪಶ್ಚಾತ್ತಾಪ ಪಡದೆ, ಹೃದಯವನ್ನು ಕಠಿಣ ಮಾಡಿಕೊಂಡು ಆ ಪಾಪವನ್ನು ಒಪ್ಪಿಕೊಳ್ಳದೆ ಅದೇ ಜೀವಿತ ಕಂಟಿನ್ಯೂ ಮಾಡಿದ್ರಿಂದ ನಾವು ನೋಡ್ತೇವೆ ಶಾಪವನ್ನು ತಂದುಕೊಂಡು ಜೀವಿತಕ್ಕೆ ನೋಡ್ತೇವೆ. ಅಲ್ಲೇ ಏನ್ ತಂದ್ಕೊಂಡ್ರಿ? ಶಾಪ ಕೇವಲ ತಾವು ತಂದ್ಕೊಳ್ಳಿಲ್ಲ, ಈ ಭೂಮಿಗೂ ಕೂಡ ಏನ್ ಮಾಡಿದ್ರಿ? ಶಾಪ ತಂದ್ರಿ. ಈ ಭೂಮಿ ಮೊದಲು ತೋಟದಂಗೆ ಇತ್ತು. ಈ ಭೂಮಿ ಮೇಲೆ ವ್ಯವಸಾಯ ಮಾಡೋದು ಬೇಕಾಗಿರಲಿಲ್ಲ, ದುಡಿಯೋದು ಬೇಕಾಗಿರಲಿಲ್ಲ, ಬೆವರು ಸೋಸೋದು ಬೇಕಾಗಿರಲಿಲ್ಲ. ಎಲ್ಲ ಕೂಡ ಯಥೇಚ್ಛವಾಗಿ ಸಮೃದ್ಧಿಗೆ ದೇವರು ಮನುಷ್ಯನಿಗೆ ಸಿದ್ಧ ಮಾಡಿಟ್ಟಿದ್ದನ ಆಶೀರ್ವಾದಗಳನ್ನು. ಅಲ್ಲಿ ನಾವು ನೋಡ್ತೇವೆ ಆದಾಮನು ಅತಿಕ್ರಮವನ್ನು ಪಾಪವನ್ನು ಆತನು ಬಚ್ಚಿಟ್ಕೊಂಡಿದ್ರಿಂದ ನಾವು ನೋಡ್ತೇವೆ ತನ್ನ ಕುಟುಂಬಕ್ಕೆ ತಾನು ಶಾಪಗ್ರಸ್ತನಾಗಿ ಮಾರ್ಪಟ್ಟನು, ತನ್ನ ಸಂತತಿಗೆ ಶಾಪಗ್ರಸ್ತವನ್ನು ತಂದನು, ಮತ್ತೆ ಈ ಭೂಮಿಗೂ ಕೂಡ ಆತನು ಶಾಪವನ್ನು ತಂದಂತ ಮೊದಲನೇ ವ್ಯಕ್ತಿ ಆದನು ಎಂಬುದನ್ನು ನಾವು ನೋಡ್ತೇವೆ. ಅಲ್ಲಿಗೆ ಇವತ್ತು ಅನೇಕ ಕುಟುಂಬಗಳಲ್ಲಿ ತಂದೆ ತಾಯಿಗಳು ಅನೇಕ ದ್ರೋಹಗಳನ್ನು ಬಚ್ಚಿಟ್ಕೊಳ್ತಾರೆ. ಅನೇಕ ತಂದೆ ತಾಯಿಗಳು ಇವತ್ತು ಪಾಪಗಳನ್ನು ಬಚ್ಚಿಟ್ಕೊಳ್ತಾರೆ. ದೇವರ ದೃಷ್ಟಿಯಲ್ಲಿ ಅಕ್ರಮವಾಗಿ ಜೀವಿಸ್ತಾರೆ, ದೇವರಿಗೆ ಅಕ್ರಮವಾಗಿ ನಡೀತಾರೆ. ಅವರಲ್ಲಿರುವಂತಹ ಪಾಪದ ಜೀವಿತ ಎಷ್ಟು ಮಾತ್ರಕ್ಕೂ ದೇವರೆದುರಿಗೆ ಪಶ್ಚಾತ್ತಾಪ ಪಡೋದಿಲ್ಲ. ಎಷ್ಟು ಮಾತ್ರಕ್ಕೂ ದೇವರ ಸನ್ನಿಧಿಯಲ್ಲಿ ಕೂತ್ಕೊಂಡು ದೇವರೇ ಅಯ್ಯ ನಾನು ಪಾಪ ಮಾಡಿದ್ದೀನಿ, ತಪ್ಪು ಮಾಡಿದ್ದೀನಿ, ನನ್ನ ಕ್ಷಮಿಸಂತ ಕೇಳಂಗಿಲ್ಲ. ಹೆಂಗ ಪಾಪ ಕುಡಿತಾರಪ್ಪ ಅಂದ್ರೆ ನೀರ್ ಹೆಂಗ್ ಕುಡಿತಾರ ನೋಡ್ರಿ, ಘಟ 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 ಜಾಸ್ತಿ ನೀರು ಕುಡಿಯೋದು ನೋಡ್ರಿ. ಬ್ಯಾಸಿಗೆ ನೀಡ್ಕೆ ನೀರು ಕುಡಿತಾರ ನೋಡ್ರಿ, ಹಂಗ ಪಾಪ ಕುಡಿತಾರೆ. ಏನ್ ಭಯ ಇಲ್ಲ ಅವ್ರಿಗೆ, ದೇವರಂದ್ರೆ ಭಯ ಇಲ್ಲ. ಸುಳ್ಳು ಆಡ್ಬೇಕಂದ್ರೆ ಸರ್ ಸ್ವಭಾವಾನುಸಾರವಾಗಿ ಸುಳ್ಳು ಆಡ್ತಾರೆ. ಸುಳ್ಳು ಆಡ್ಬೇಕಂದ್ರೆ ಏನ್ ಸುಳ್ಳು? ವಿಸ್ತಾರವಾದಂತ ಸುಳ್ಳು ಆಡ್ತಾರೆ. ಎಂತ ಭಯಂಕರವಾದ ಪಾಪ ಮಾಡ್ತಾರಪ್ಪ ಅಂತಂದ್ರೆ ತಂದೆ ತಾಯಿಗಳು ಮಾಡಿದಂತ ಪಾಪದ ಶಿಕ್ಷೆ ಮತ್ತು ಮಕ್ಕಳ ಮೇಲೆ ಬರ್ತದೆ. ಮಕ್ಕಳು ಕೂಡ ಶಾಪಗ್ರಸ್ತರಾಗಿ ಮಾರ್ಪಡ್ತಾರೆ. ಇದ್ರ ಸ್ವಲ್ಪ ಕಿಂಚಿತ್ತಿರೋದ್ರೆ ಇವತ್ತು ಅನೇಕ ತಂದೆ ತಾಯಿಯರು ಇವತ್ತು ಯಾವ ರೀತಿ ಜೀವಿಸ್ತಾರಪ್ಪ ಅಂದ್ರೆ ಹೆಸರಿಗೆ ಚರ್ಚಿಗೆ ಹೋಗ್ತಾರೆ. ಎಲ್ಲಿ ಹೋಗ್ತಾರ? ಹೆಸರಿಗೆ ಎಲ್ಲಿ ಹೋಗ್ತಾರ? ಚರ್ಚಿಗೆ ಹೋಗ್ತಾರ, ಆರಾಧನೆ ಮಾಡ್ತಾರ, ವಾಕ್ಯ ಕೇಳ್ತಾರ, ಮನೆಗೆ ಬಂದ್ರೆ ಏನ್ ಮಾಡ್ತಾರೆ? ಮತ್ತ ಯಥಾ ರಾಜ ತಥಾ ಗುರು ಅಂದಂಗ ಮತ್ತ ಅದೇ ಹಳಿ ಚಾಳಿನೇ. ಸ್ವಲ್ಪ ಬದಲಾವಣೆ ಆಗಿದೆ ಜೀವಿತದಲ್ಲಿ. ಆದರೆ ಜಾಗ್ರತೆ ಪ್ರಿಯ ಸಹೋದರನೇ, ಪ್ರಿಯ ಸಹೋದರಿ, ದೋಷಗಳನ್ನು ಮುಚ್ಚಿಕೊಳ್ಳುವನಿಗೆ ಶುಭವಾಗುವುದಿಲ್ಲ ಎಂಬುದನ್ನು ನೋಡ್ತಾ ಇದ್ದೇವೆ. ದೋಷಗಳನ್ನು ಒಂದ್ ವೇಳೆ ನೀನು ಮುಚ್ಚಿಟ್ಕೊಳ್ತೀಯ, ಪಾಪ ಒಂದ್ ವೇಳೆ ಮುಚ್ಚಿಟ್ಕೊಳ್ತೀಯ, ಅದು ಒಂದ್ ದಿವಸ ನಿನ್ನ ಸುಟ್ಟು ಹಾಕ್ತದೆ. ದೇವರ ವಾಕ್ಯ ನೋಡ್ತೀವಿ, ಬೆಂಕಿ ಮಡಿಲಾಗಿ ಇಟ್ಕೊಂಡಂಗ ಅಂತ ಹೇಳಿ. ಈ ತಪ್ಪು ಎಲ್ಲ ಪಾಪ ನೀ ಬಚ್ಚಿಟ್ಕೊಂಡೆ ಅಂದ್ರ ನೀ ಏನ್ ಇಟ್ಕೊಂಡಂಗಂತ? ನೀನ್ ಉಡಕ್ ನೀ ಬೆಂಕಿ ಇಟ್ಕೊಂಡಂಗ. ಬೆಂಕಿ ಇಟ್ರೆ ಏನಾಗ್ತದೆ? ಬೆಂಕಿ ಕೆಲಸ ಏನ? ಈಗ ನೋಡ್ರಿ, 10 ರೂಪಾಯಿ ನೋಟ ಬೆಂಕಿ ಸರಿ ಹಿಡಿಸ್ಬಿಟ್ಟು ಇದು 500 ರೂಪಾಯಿ ನೋಟ್ ಅದ. ಇದು 500 ರೂಪಾಯಿ ಬೆಂಕಿ ಏನ್ ಮಾಡ್ತದ? ಆ ಕಡೆ ಹಿಂದಿಗೆ ಸರಿತದೆ ಇಲ್ಲಲ್ಲ? 500 ಹಾಕು, ಗಟ್ರೆ ಹಾಕಿ, ನನ್ನ ಕೆಲಸ ಏನು? ಪಾಪ ಅಂದ್ರೆ ಹಂಗೆ ಯಾವ್ದಾರು ಹೇಳ್ತಾರೆ ನಮ್ಮಲ್ಲಿ. ಹುಡುಗತನ ಆಗಲಿ, ಸುಳ್ಳಾಗಲಿ, ಮೋಸ ಆಗಲಿ, ವಂಚೆ ಆಗಲಿ, ಹೊಟ್ಟೆ ಕಿಚ್ಚಾಗಲಿ, ಕೋಪ ಆಗಲಿ, ವ್ಯಭಿಚಾರ ಆಗಲಿ, ಇದೆಲ್ಲವೂ ಕೂಡ ಏನಿದು? ಇದೆಲ್ಲ ಏನಿದು? ಪಾಪ. ಒಂದ್ ವೇಳೆ ಇಂಥ ಪಾಪ
ನಾವು ಮುಚ್ಚಿಟ್ಕೊಂಡು ಯಾರಿಗೆ ಕಾಣಲಾಗ್ಯದ, ಯಾರು ನೋಡಲಾಗ್ಯದ ಅಂತೇಳಿ ರಹಸ್ಯವಾಗಿ ಗುಪ್ತವಾಗಿ ನಮ್ಮ ಜೀವಿತದಲ್ಲಿ ಇದೇ ಹಿಂಗೆ ಮಾಡ್ಕೊತ ಹೊಂಟೇವೆ ಅಂತೇಳಿ ಒಂದ್ ದಿವಸ ಏನ್ ಮಾಡ್ತದ ನಮ್ಗೆ ಏನಾಗ್ತದ? ಸುಟ್ಟು ಒಂದ್ ದಿವಸ ನಮ್ಮನೆ ಸುಟ್ಟು ಬಿಡ್ತದ. ಜಾಗ್ರತೆ. ಎಲ್ಲರ ಜೊತೆ ಆಟ ಆಡೋದ್ರ, ಪಾಪದ ಜೊತೆ ಆಟ ಆಡ್ಬಿಡೋದು. ಒಂದ್ ವೇಳೆ ನಿನ್ನ ಜೀವಿತದಲ್ಲಿ ಪಾಪ ಮಾಡುವಂತ ಸ್ಥಿತಿಯಲ್ಲಿ, ಪಾಪ ಮಾಡುವಂತ ಸ್ಥಳದಲ್ಲಿ ಒಂದ್ ವೇಳೆ ನೀನು ಇದ್ದಪ್ಪ ಅಂತಂದ್ರೆ ಸಾಧ್ಯ ಅದರ ಪಾಪವನ್ನು ಎದುರಿಸ್ತೀನಿ. ನಿನ್ ಕೈಲಾಯ್ತು, ಸಾಧ್ಯ ಆಯ್ತು ಅಂದ್ರೆ ಪಾಪಕ್ಕೆ ಎದುರಿಸು. ಒಂದ್ ವೇಳೆ ಆ ಪಾಪಕ್ಕೆ ಎದುರಿಸುವಂತ ಶಕ್ತಿ ನಿನ್ ಬಳಿ ಇಲ್ಲಂದ್ರೆ ಆ ಸ್ಥಳ ಬಿಟ್ಟು ನೀನ್ ಏನ್ ಮಾಡ್ಬೇಕು? ನಿನಗೆ ಶಕ್ತಿ ಇಲ್ಲದ, ನಿನ್ ಬಳಿ ಬಲ ಇಲ್ಲದ, ಆ ಒಂದು ಬಲಹೀನತೆ ಜಯಿಸ್ಲಿಕ್ಕೆ, ಆ ಪಾಪ ಜಯಿಸ್ಲಿಕ್ಕೆ, ಕಣ್ಣಿನಾಸೆ, ಶರೀರದಾಸೆ ಇದೆಲ್ಲ ಜಯಿಸ್ಲಿಕ್ಕೆ ನಿನ್ ಬಳಿ ಶಕ್ತಿ ಇಲ್ಲ ಅಂದ್ರೆ ನೀ ಏನ್ ಮಾಡ್ಬೇಕು? ಶಕ್ತಿ ಇತ್ತಂದ್ರೆ ಎದುರಿಸ್ಬೇಕು ದೇವರಿಗಾಗಿ. ನಿನ್ ಬಳಿ ಶಕ್ತಿ ಇಲ್ಲ ಅಂದ್ರೆ ಮೊದಲು ಎರಡನೇ ಕೆಲಸ ಏನ್ ಮಾಡ್ಬೇಕು ನೀ ಅಂದ್ರೆ ಆ ಸ್ಥಳ ಬಿಟ್ಟು ಏನ್ ಮಾಡ್ಬೇಕು? ನೀ ಏನ್ ಮಾಡ್ಬೇಕು? ಏಸೆಪ್ ಏನ್ ಮಾಡ್ದಂದ್ರೆ ಪೋಟಿಫರ್ನ ಹೆಂಡತಿ ಮೈ ಮೇಲೆ ಬಿದ್ದಾಗ ಏನ್ ಮಾಡ್ದಂದ್ರೆ ಎದುರಿಸ್ದನವ. ಆದ್ರೆ ಕೊನೆಗೆ ಆ ಹೆಣ್ಮಗಳೇ ಬಂದು ಮೈ ಮೇಲೆ ಬಿದ್ದಾಗ ಏನ್ ಮಾಡ್ದನವ? ಆ ಸ್ಥಳ ಬಿಟ್ಟು. ಪಾಪ ಅಷ್ಟೊಂದು ಭಯಂಕರ ಅಂತ ಹೇಳಿ ಅದು ಚೊಚ್ಚಗಳಿಗೆ ಬಿಟ್ಟಿರೋದು, ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಬಿಟ್ಟಿರೋದು, ಮಹಾನ್ ವ್ಯಕ್ತಿಗಳಿಗೆ, ರಾಜ ಮಹಾರಾಜ ಋಷಿಗಳಿಗೆ, ಮುನಿಗಳಿಗೆ ಬಿಟ್ಟಿರೋದು. ನಾವು ನೀವು ಯಾರಿಗೆ ಕತ್ಬೇಕು. ಅದಕ್ಕೆ ಎಲ್ಲರ ಜೊತೆ ಆಟ ಆಡ್ಬೇಕಾದ್ರೆ ಪಾಪದ ಜೊತೆ ಆಟ ಆಡ್ಬಾರ್ದು. ಒಂದ್ ವೇಳೆ ಪಾಪ ನಮ್ಮ ಜೀವಿತದಲ್ಲಿ ಇತ್ತಪ್ಪ ಅಂದ್ರೆ ಅದು ಏನ್ ಮಾಡ್ತದೆ? ನಮ್ಗ ಸುಟ್ಟು ಬಿಡ್ತದ, ಒಂದು ದಿವಸ ಸುಟ್ಟು ನಾಶವಾಗಿ ಹೋಗ್ತೀವಿ ನಾವು. ಅದಕ್ಕೋಸ್ಕರಾಗಿ ಕರ್ತನ ಮೇಜಿನಲ್ಲಿ ಕೈ ಹಾಕುವ ಮುಂಚಿತವಾಗಿ ಇವತ್ತು ನಿನ್ ಜೀವಿತ ಒಂದ್ಸಲ ಪರೀಕ್ಷೆ ಮಾಡು. ನಿನ್ ಜೀವಿತ ಒಂದ್ಸಲ ಪರೀಕ್ಷೆ ಮಾಡ್ಕೋ. ಎಲ್ಲಾದ್ರೂ ನಿನ್ ದೋಷವನ್ನು ಮುಚ್ಚಿಟ್ಕೊಂಡಿದೀಯಾ? ದೋಷ ಅಂದ್ರೆ ಏನ್ ತಿಳ್ಕೊಂಡಿದ್ನಿ? ಯಾರಿಗಾರೆ ಬೈದ್ರೆ ದೋಷ ಅಂತ ತಿಳ್ಕೊಂಡಿದ್ದಿಲ್ಲ. ಸುಳ್ಳು, ಹುಡುಕ್ತನ, ವ್ಯಭಿಚಾರ, ಮೋಸ, ಹೊಟ್ಟೆ ಕಿಚ್ಚು, ಜಗಳ ಇದೆಲ್ಲ ಎದ್ರಾಗ ಬರ್ತದೆ? ಇದೆಲ್ಲ ಪಾಪದಲ್ಲಿ ಬರ್ತದೆ. ಇದರಲ್ಲಿ ಯಾವುದು ನಿನ್ ಬಳಿ ಇರಬಾರ್ದು ನಿನ್ನಲ್ಲಿ. ಅದಕ್ಕೆ ಯೇಸ್ವಾಮಿ ಯಾವ ಸ್ವಾರ್ಥಿಲ್ಲ ಅಂತ, ಇಹಲೋಕದ ಅಧಿಪತಿ ಬರ್ತಾ ಇದ್ದಾನೆ, ಆತನಿಗೆ ಸಂಬಂಧಪಟ್ಟದ್ದು ಒಂದು ಕೂಡ ನನ್ನಲ್ಲಿ ಇಲ್ಲ ಅಂತ ಹೇಳ್ತಾನೆ. ಮಗಳೇ, ಇಹಲೋಕದ ಅಧಿಪತಿಗೆ ಸಂಬಂಧಪಟ್ಟದ್ದು ನಿನ್ ಬಳಿ ಇತ್ತಪ್ಪ ಅಂದ್ರೆ ಒಂದ್ ದಿವಸ ನೀನು ಕೂಡ ಏನ್ ಮಾಡ್ತೀಯ? ಏನಿಲ್ಲ, ನೀವು ಅಲ್ಲಂದ್ರೆ ಸಂಕಳಿಯಾಗಿ ಬೈತಾನ ಮಾತಾಡ್ತೀವಿ. ನೀ ಏಟು ವಾಲ್ವಾಲ್ ಅಂದ್ರೆ ನಾವ ನಿನಗ ಬಿಡಂಗಿಲ್ಲ. ಯಾಕ? ನಿನ್ ಬಳಿ ಏನದ? ಯಾರಿಗೆ ಸಂಬಂಧಪಟ್ಟದ? ಸಿಟ್ಟು ಯಾರಿಗೆ ಸಂಬಂಧಪಟ್ಟದ್ರಿ? ಸೈತಾನಿಗೆ ಸಂಬಂಧಪಟ್ಟದ್ದು. ಹುಡುಗತನ ಯಾರಿಗೆ ಸಂಬಂಧಪಟ್ಟದ್ದು? ಸೈತಾನಿಗೆ ಸಂಬಂಧಪಟ್ಟದ್ದು. ವ್ಯಭಿಚಾರ ಯಾರಿಗೆ ಸಂಬಂಧಪಟ್ಟದ್ದು? ಸೈತಾನಿಗೆ ಸಂಬಂಧಪಟ್ಟದ್ದು. ಹೊಟ್ಟೆ ಕಿಚ್ಚು ಯಾರಿಗೆ ಸಂಬಂಧಪಟ್ಟದ್ದು? ಸೈತಾನಿಗೆ ಸಂಬಂಧಪಟ್ಟದ್ದು. ಒಂದ್ ವೇಳೆ ಸೈತಾನನಿಗೆ ಸಂಬಂಧಪಟ್ಟದ್ದು ನಿನ್ನ ಬಳಿ ಮುಚ್ಚಿಟ್ಕೊಂಡಪ್ಪ ಅಂದ್ರೆ ನಾನು ಬಂದೆ ಪ್ರೇಸರ್ ಅಕ್ಕ, ಪ್ರೇಸರ್ ಅಣ್ಣ, ಬಾಗುನವ, ಚೆನ್ನಾಗಿದ್ದೀರೇನ್ರಿ? ಎದುರು ಬಂದ ಹಿಂದ ಅಂದ್ರೆ ದೋಷಗಳನ್ನು ಮುಚ್ಚಿಕೊಳ್ಳೋನಿಗೆ ಏನಾಗಲ್ಲ. ಮೊದಲನೇ ವ್ಯಕ್ತಿ ಯಾರು ಮುಚ್ಚಿಟ್ಕೊಂಡು? ಆದಾಮ. ಎರಡನೇದಾಗಿ ಯಾವ ವ್ಯಕ್ತಿ ಮುಚ್ಚಿಕೊಂಡು? ದಯವಿಟ್ಟು ಆದಿಕಾಂಡ 4:9 ಜೆನೆಸಿಸ್ 4:9. ಎರಡನೇ ವ್ಯಕ್ತಿ ಯೆಹೋವನು ಕಾಯಿನನನ್ನು ನಿನ್ನ ತಮ್ಮನಾದಂತ ಹೇಬೇಲನು ಎಲ್ಲಿ ಎಂದು ಕೇಳಲು ಅವನು ನಾನರಿಯೇ, ನನ್ನ ತಮ್ಮನನ್ನು ಕಾಯುವವನು ನಾನು. ನೋಡ್ರಿ, ಎರಡನೇದಾಗಿ ಪಾಪಗಳನ್ನು, ದೋಷಗಳನ್ನು ಬಚ್ಚಿಟ್ಕೊಂಡಂತ ವ್ಯಕ್ತಿ ಯಾರು? ಕಾಯಿನ ಅಡವಿಗೆ ಹೋಗಂಬ ಅಂತ ಕರ್ಕೊಂಡಾಗ ಕಾಯಿನ ಏನ್ ಮಾಡಿರ್ತಂದ್ರೆ ಹೇಬೇಲಿಗ ಸಾಯಿಸ. ಸತ್ತ ಮೇಲೆ ಆ ಹೇಬೇಲಿನ ರಕ್ತ ಭೂಮಿ ಮೇಲಿಂದ ಕೂಗ್ತದಂತ ದೇವರು. ಏನ್ ಮಾಡ್ತಂದ? ಹೇಬೇಲಿನ ರಕ್ತ ಭೂಮಿ ಮೇಲಿಂದ ದೇವ್ರಿಗೆ ಕೂಗ್ತದಂತ. ಆ ರಕ್ತ ಕೂಗ ಟೈಮ್ನಾಗ ದೇವ್ರ ಕೇಳಿ ಬಂದು ಕಾಯಿನ ಕೇಳ್ತಾನಂತ್ರಿ. ಏನ್ ಕೇಳ್ತಾನಂತ? ಕಾಯಿನೇನೆ ನಿನ್ನ ತಮ್ಮ ಎಲ್ಲಿ ಅಂತ ಕೇಳ್ತಾನಂತ. ಕೇಳಿದಾಗ ಕಾಯಿನೊಂದು ಉತ್ತರ ಹೇಳಿದ್ರೆ ದೇವ್ರು ಹಿಂದಿಯೊಳಗೆ ಏನ್ ಬರ್ತಾನ? 9ನೇ ವಚನ. तब यहोवा ने कायन से पूछा, तेरा भाई एबेल कहाँ है? उसने कहा मालूम नहीं। क्या मैंने अपने भाई का वाचमैन हूँ? ಏನ್ ಕೇಳತ್ತ ದೇವ್ರಿಗೆ? ನೋಡ್ರಿ ನೋಡ್ರಿ, ದೇವ್ರು ಬಂದು ನಿನ್ ತಮ್ಮನಾದಂತ ಹೇಬೇಲನು ಎಲ್ಲೇನಂತ ಕೇಳಟ ನಾವು ಪಶ್ಚಾತ್ತಾಪ ಪಡ್ಬೇಕಲ್ರಿ. ಅಲ್ಲಿ ಪಶ್ಚಾತ್ತಾಪ ಪಡ್ಲಿಕ್ಕೆ ಏನ್ ಮಾಡ ದೇವ್ರ ಏನಾರ ಅವಕಾಶ ಕೊಟ್ಟ. ದೇವ್ರಿಗೆ ಎಲ್ಲ ಗೊತ್ತದ.
ಇವ ಹೆಂಗ್ ಕರ್ಕೊಂಡೋಗ್ಯಾನ, ಹೆಂಗ್ ನಂಬಿಸನ, ಎಲ್ಲಿ ಹೊಡೆದನ ಎಲ್ಲ ಗೊತ್ತದ ದೇವರಿಗೆ. ಗೊತ್ತಿದ್ರು ದೇವ್ರು ನಿನ್ ತಮ್ಮ ಎಲ್ಲಿ ಅಂತ ಯಾಕೆ ಹೇಳತ್ತನ? ನಮ್ ದೇವ್ರ ಬಳಿ ಸ್ವಭಾವ ಏನದ ಗೊತ್ತದ್ರಿ. ನಾನು ನೀನು ಆರಾಧಿಸುವಂತ ದೇವ್ರ ಸ್ವಭಾವ ಏನದ ಗೊತ್ತದ್ರಿ. ಆ ದೇವ್ರು ಏನ್ ಮಾಡ್ತಾನಂದ್ರೆ, ಎಷ್ಟೇ ನೀನು ಪಾಪ ಮಾಡು, ಚಾನ್ಸ್ ಕೊಡತನ, ನಿನ್ ಶಿಕ್ಷೆ ಕೊಡಕ ನಿನಗೊಂದು ಚಾನ್ಸ್ ಕೊಡ್ತಾನ. ಎದಕ್ಕೆ? ಮತ್ತ ಪಾಪ ಮಾಡಕ್ ಚಾನ್ಸ್ ಕೊಡಂಗಿಲ್ಲ. ನಿನಗೆ ಎದಕ್ಕೆ ಚಾನ್ಸ್ ಕೊಡ್ತಾನ? ಒಪ್ಪುಕೊಳ್ಳಕ, ಪಶ್ಚಾತ್ತಾಪ ಪಡ್ಲಕ್ ನಿನ್ಗೆ ಚಾನ್ಸ್ ಕೊಡ್ತಾನೆ. ಚಾನ್ಸ್ ಕೊಡ್ಲಾರ್ದೆ ನಮ್ ದೇವ್ರ ಶಿಕ್ಷೆ ಕೊಡಲ್ಲ. ಒಟ್ಟು ನೀವು ನೋಡ್ರಿ, ಎಷ್ಟೇ ತಪ್ಪು ಮಾಡ್ರಿ, ಎಷ್ಟೇ ಕಳ್ತನ ಮಾಡ್ರಿ, ಎಂತ ವ್ಯಭಿಚಾರ ಮಾಡ್ರಿ, ಎಷ್ಟೇ ಪಾಪ ಮಾಡ್ರಿ, ದೇವ್ರ ಏನ್ ಮಾಡ್ತಾನೆ? ಒಂದ್ಸಲ ಚಾನ್ಸ್ ಕೊಡ್ತಾನ, ಒಂದ್ಸಲ ಅವಕಾಶ ಕೊಡ್ತಾನ. ಆ ದೇವ್ರ ಅವಕಾಶ ಕೊಟ್ಟಾಗ ಅದನ್ನು ಉಪಯೋಗ ಮಾಡ್ಕೊಂಡೇವಂದ್ರ. ಆದ್ರೆ ಇಲ್ಲಿ ವ್ಯಕ್ತಿಗೆ ದೇವರಿಗೆ ಎಲ್ಲ ಗೊತ್ತದ. ಈ ಕಾಯಿನ ಅವ್ರ ತಮ್ಮ ಹೊಡೆದ ಅಂತೇಳಿ ಗೊತ್ತದ. ಅದನ್ನು ಬಂದು ಅವನಿಗೆ ಕ್ಷಮಿಸಬೇಕು. ಅವನ ಒಂದ್ ವೇಳೆ ಪಶ್ಚಾತ್ತಾಪ ಪಟ್ರ ಆ ಅಪರಾಧ ಅವನಿಗೆ ತೆಗೆದುಹಾಕ್ಬೇಕು, ಅವನಿಗೆ ಮತ್ತೆ ನಿತ್ಯ ಜೀವ ಕೊಡ್ಬೇಕಂತೇಳಿ ದೇವ್ರ ಮನ್ಸಲ್ಲ. ಆದ್ರೆ ಇವ ಏನ್ ಹೇಳ್ತಾನ? ಕಾಯಿನ ನಿಮ್ ತಮ್ಮ ಇಲ್ಲ ಅಂದ್ರೆ ಏನ್ ಹೇಳ್ತಾನ? ನನ್ನ ತಮ್ಮ ಕೈಲ ನಾನು ವಾಚ್ಮನ್ ಇದ್ದೇನೆ. ಅವ್ರ ಭಾಷೆ ನೋಡ್ರಿ ಹೆಂಗದ. ದೇವ್ರ ಜೊತೆ ಸಂಭಾಷಣೆ ಮಾಡಾಗ ಅವನು ಲಂಗ್ಸ್ ಸ್ಟ್ರಾಂಗ್ ಹೆಂಗದ, ಲ್ಯಾಂಗ್ವೇಜ್ ಹೆಂಗದ್ರೆ ಒಂದು, ನಾನು ವಾಚ್ಮನ್ ಇದ್ದೇನೆ ನನ್ನ ತಮ್ಮ ಕೈಲಕ್ಕ ಅಂದ್ರೆ ಏನ್ ಮುಚ್ಚಿಟ್ಕೊಂಡಾಗ ನಾವು ನೋಡ್ತೇವೆ. ಯಾವಾಗ ಕಾಯಿನನ್ನು ಪಶ್ಚಾತ್ತಾಪ ಪಡಲಿಲ್ಲ, ಆತನು ಪಶ್ಚಾತ್ತಾಪದಿಂದ ತನ್ನ ಮಾಡಿರುವಂತ ಪಾಪಗಳನ್ನ, ದೋಷಗಳನ್ನು ಒಪ್ಪಿಕೊಳ್ಳಲಿಲ್ಲ, ನಾವು ನೋಡ್ತೇವೆ. ದೇವರ ವಾಕ್ಯದಲ್ಲಿ ಕೆಳಗಿನ ವಾಕ್ಯ ನೋಡ್ತೇವೆ, ಕಾಯಿನನು ದೇಶದ ನಿಮ್ಮದಿಯಾಗಿ ತಿರುಗಿದನು ಎಂಬುದನ್ನು ನಾವು ನೋಡ್ತೇವೆ. ಅಲ್ಲಿ ಕಾಯಿನನ ಜೀವಿತ ಅಲೆದಾಡುವಂತ ಜೀವಿತ ಆಗಿದೆ. ಭೂಲೋಕದಲ್ಲೆಲ್ಲ ಕಂಡವರನ್ನು ಕೊಲ್ಲುವಂತೆ ಭ್ರಷ್ಟನಾಗಿ ನಾವು ಲೋಕದಲ್ಲಿ ಅಲಿತ ಆತನು ಜೀವಿಸುತ್ತಾನೆ ಎಂಬುದಾಗಿ ನಾವು ನೋಡ್ತೇವೆ. ಪ್ರೀತಿಯ ಸಹೋದರನೇ, ಪ್ರೀತಿಯ ಸಹೋದರಿ, ಎರಡನೇದಾಗಿ ನಾವು ನೋಡ್ತೇವೆ, ದೋಷವನ್ನು ಮುಚ್ಚಿಟ್ಕೊಂಡಂತ ವ್ಯಕ್ತಿ ಕಾಯಿನನ ಜೀವಿತವನ್ನು ನೋಡುವಂತ ಸಂದರ್ಭದಲ್ಲಿ ಆತನು ತನ್ನ ಜೀವಿತಕ್ಕೆ ಬಹುದೊಡ್ಡ ನಷ್ಟವನ್ನು ತಂದುಕೊಂಡು ನೋಡ್ತೇವೆ. ಕರ್ತನ ಮೇಜಿನಲ್ಲಿ ಕೈ ಹಾಕುವ ಮುಂಚಿತವಾಗಿ ಇವತ್ತೊಂದ್ಸಲ ನಿನ್ನ ಜೀವಿತವನ್ನು ಪರೀಕ್ಷೆ ಮಾಡುವ. ನೀನು ಎಲ್ಲಿ ದೋಷಗಳನ್ನು ಮುಚ್ಚಿಟ್ಕೊಳ್ತಾ ಇದೀಯಾ? ನಿನಗಿರುವಂತ ಸಿಟ್ಟು, ನಿನ್ನಲ್ಲಿರುವಂತ ಹೊಟ್ಟೆ ಕಿಚ್ಚು, ನಿನ್ನಿರುವಂತ ಪಕ್ಷಭೇದ, ನಿನ್ನಲ್ಲಿರುವಂತ ಈ ಎಲ್ಲ ಒಂದು ದುಂದನ್ನು ನೀನು ಎಲ್ಲಿ ಮುಚ್ಚಿಟ್ಕೊಳ್ತೀಯ? ಸಮಯ ಬಂದಾಗ ತೋರಿಸ್ತೀನಿ ಏನ್ರಿ? ಸಮಯ ಬಂತು, ಒಂದ್ ಸಮಯ ಬಂತಂದ್ರೆ ಎಲ್ಲ ತಗ್ಗ ತೊರಗ್ ಬರ್ತದ. ಯಾಕ ಎಲ್ಲಿರ್ತದ? ಎಲ್ಲಿ ಮುಚ್ಚಿಟ್ಕೊಳ್ತೀವಿ? ಇಲ್ಲಿ ಇಟ್ಕೊಳ್ತೀವಿ ನಾವು. ಟೈಮ್ ಬಂತಂದ್ರೆ ಏನ್ತ ಬಾಂಬ್ ಸ್ಫೋಟ ಆಗ್ತದ. ಎಲ್ಲಿ ಬಚ್ಚಿಟ್ಕೊಂಡಿದ್ವಿ ಒಂದ್ಸಲ ಪರೀಕ್ಷೆ ಮಾಡ್ತೀವಿ. ಯಾಕಂದ್ರೆ ದೋಷಗಳನ್ನು, ಪಾಪಗಳನ್ನು ಮುಂದೆ ಮುಚ್ಚಿಟ್ಕೊಂಡಿರುವ ಅಂತಂದ್ರೆ ಕಾಯಿನನು ದೇಶ ಭ್ರಷ್ಟನಾಗಿ ಆತನು ಅಲಿಯುವನಾದನೆಂಬುದಾಗಿ ದೇವರು ವಾಕ್ಯ ಮಾಡ್ತೇವೆ. ನಮ್ಮ ಜೀವಿತದಲ್ಲಿ ಕೂಡ ಒಂದ್ ವೇಳೆ ದೋಷ, ಪಾಪ ಅಂತಕ್ಕಂಥ ಬಚ್ಚಿಟ್ಕೊಂಡಿರುವ ಅಂತಂದ್ರೆ ಈ ಲೋಕದಲ್ಲಿ ಎಲ್ಲ ಕಡೆ ಅಲೆದಾಟ ನಮ್ಮ ಜೀವಿತ ಇರ್ತದೆ. ಎಲ್ಲಿ ಹೋದ್ರೂ ಕೂಡ ನಮ್ಗೆ ಶಾಂತಿ ಇರುವುದಿಲ್ಲ, ಸಮಾಧಾನ ಇರುವುದಿಲ್ಲ, ನೆಮ್ಮದಿ ಇರುವುದಿಲ್ಲ, ಬದುಕಿಗೊಂದು ನಿರೀಕ್ಷೆ ಇರುವುದಿಲ್ಲ. ಜೀವಿತದಲ್ಲಿ ನಾವು ಭ್ರಷ್ಟರಾಗಿ ನಾವು ತಿರುಗಾಡ್ತೇವೆ. ಬಹುದೊಡ್ಡ ನಷ್ಟ ನಮ್ಮ ಜೀವಿತದಲ್ಲಿ ಸಂಭವಿಸ್ತದೆ. ಅದಕ್ಕೋಸ್ಕರ ಪ್ರೀತಿಯ ಸಹೋದರಿ, ಪ್ರೀತಿಯ ಸಹೋದರಿ, ಕಾಯಿನನ್ನು ಕೂಡ ನೋಡ್ತಿದ್ದೇವೆ. ದೇವರನ್ನು ಆತನ ಪಶ್ಚಾತ್ತಾಪ ಪಡಲಿಲ್ಲ, ಆತನ ಮಗ ಆದರೂ ಪಶ್ಚಾತ್ತಾಪ ಪಡ್ತಾನೆ ಅಂತ ಹೇಳಿ ಆತನ ಮಗನ ಹತ್ರ ಬಂದನು. ಮಗನು ಕೂಡ ಏನ್ ಮಾಡ್ದನ್ರಿ? ಏನ್ ಮಾಡಿದನು? ದೋಷವನ್ನು ಆತನು ಬಚ್ಚಿಟ್ಕೊಂಡು ದ್ರೋಹಿಯಾಗಿ ಆತನು ಜೀವಿಸಿದನು. ನಾವು ಮೂರನೇದಾಗಿ ನೋಡುವ ವ್ಯಕ್ತಿ ನೋಡೋಣ. ಯೆಹೋಶುವನ ಪುಸ್ತಕ 7ನೇ ಅಧ್ಯಾಯ 10ನೇ ವಚನ. ಯಾರಾದ್ರೂ ನೋಡೋದು ಮೂರನೇ ವ್ಯಕ್ತಿ ಯೆಹೋಶುವನ ಪುಸ್ತಕ. यहोवा ने यहोशू से कहा, तुम खड़ा हो जाओ. तू क्या पड़ा है? इस्राएल ने ಸಾಕಮ್ಮ. ಯಾರು ಪಾಪ ಮಾಡಿದ್ರಿ? ನಿಜವಾಗಿ ಈ ವಾಕ್ಯ, ಈ ಅಧ್ಯಾಯದಲ್ಲಿ ಇಸ್ರಾಯೇಲ್ ಪಾಪ ಮಾಡ್ರಿ ಏನ್ರಿ? ದೇವ್ರ ಏನ್ ಹೇಳತ್ತಾನೆ ಇಲ್ಲಿ? ಯೆಹೋಶುವನಿಗೆ ಹೇಳತ್ತಾನೆ, ಈ ರೀತಿಯಾಗಿ ನೀನು ಬೋರಲ್ಲಿ ಬಿದ್ದಿದ್ದು ಯಾಕೆ ಹೇಳಿಲ್ಲ? ಈ ರೀತಿಯಾಗಿ ಬೋರಲ್ಲಿ ಬಿದ್ದು ಯಾಕೆ ಹೇಳಂತ ಮೊದಲು ಇಲ್ಲಿದೆ ಹೇಳು. ಇಸ್ರಾಯೇಲರು ಎಲ್ಲರೂ ಏನ್ ಮಾಡ್ಯಾರಂತ್ರಿ? ನಿಜವಾಗಿ ಇಸ್ರಾಯೇಲ್ ಪಾಪ ಮಾಡ್ಯಾರ. ಅಂದ್ರೆ ಇಸ್ರಾಯೇಲರ ಕಾಲ್ಬಲ ಎಷ್ಟಂತ್ರಿ? ಕಾಲ್ಬಲ ಅಂದ್ರೆ 18 ವರ್ಷಕ್ಕಿಂತ ಮೇಲ್ಪಟ್ಟವ್ರಿಗೆ ಕಾಲ್ಬಲ ಅಂದ್ರ. ಇವ್ರು ಎಷ್ಟು ಜನ ಇದ್ರ ಅಂದ್ರೆ 6 ಲಕ್ಷ ಇದ್ರ. ಎಷ್ಟು ಜನ ರೀ? ಅವ್ರ ಹೆಂಡತಿ, ಅವ್ರ ಮಕ್ಕಳು ಮತ್ತು ವಯಸ್ಸಾದಂತವ್ರು, ನಡಿಲಾರ್ದಂತವ್ರು, ಇವರೆಲ್ಲರೂ ಕಲಿಸಿದ್ರೆ ಒಟ್ಟು ಅವತ್ತಿನ ಸಂಖ್ಯೆ ಯೆಹೋಶುವನ ಪುಸ್ತಕ ಈ ಯೆಹೋಶುವನ 7ನೇ ಅಧ್ಯಾಯದಲ್ಲಿ ಎಷ್ಟಪ್ಪ ಅಂದ್ರೆ 30 ಲಕ್ಷ ಅಂತ ಹೇಳಿ. ಎಷ್ಟ್ರಿ? 30 ಲಕ್ಷ ಇಸ್ರಾಯೇಲ್ ಸಂಖ್ಯೆ ಅವರು. ಇಲ್ಲಿ ದೇವ್ರು ಏನ್ ಹೇಳ್ತಾನಂದ್ರೆ,
ಏಳು ಹೀಗೆ ಬೋರ್ಲ ಬಿದ್ದು ಯಾಕೆ ಆಡ್ತಾ ಇದೀರಿ? ಏಳು ಇಸ್ರಾಯೇಲ್ ಏನ್ ಮಾಡ್ರಂತ್ರಿ? ಪಾಪ ಮಾಡ್ರಂತೆ. ನಿಜವಾಗಿ ಅಧ್ಯಾಯ ಪೂರ್ತಿ ಧ್ಯಾನ ಮಾಡೋದಾದ್ರೆ ಇಸ್ರಾಯೇಲ್ ಎಲ್ಲರೂ ಪಾಪ ಮಾಡಿರಂಗಿಲ್ಲ. ಅಲ್ಲಿ ಒಬ್ಬ ವ್ಯಕ್ತಿ ಪಾಪ ಮಾಡಿರ್ತಾನೆ, ಆತನ ಹೆಸರು ಆಕಾನ್ ಎಂಬುದನ್ನು ನೋಡಿ. ಯಾರು ಪಾಪ ಮಾಡಿರ್ತಾರೆ? ಆಕಾನ್ ಅಂತಕ್ಕಂಥ ವ್ಯಕ್ತಿ ಒಬ್ಬವನ್ನ ಏನ್ ಮಾಡ್ತಾನ? ಪಾಪ ಮಾಡಿರ್ತಾನೆ. ಯಾಕಂದ್ರೆ ನಾವು ನೋಡ್ತೇವೆ, ಎರಿಕೋ ಪಟ್ಟಣ ಜಯಿಸಿದ ಮೇಲೆ ಆಯಿ ಅಂತಕ್ಕಂಥ ಸಣ್ಣ ಊರಿಗೆ ಹೋಗಿ ಅದನ್ನು ಗೆಲ್ಲುವುದಕ್ಕಾಗಿ ಇಷ್ಟು ಜನ ಹೋಗೋದು ಬೇಡ, ನಾವು ಸ್ವಲ್ಪ ಜನ ಹೋಗೋಣ, ಒಂದು 3,000 ಜನ ಹೋಗೋಣ ಅಂತ ಹೇಳಿ ಹೋದ್ಮೇಲೆ ನಾವು ನೋಡ್ತೀವಿ, ಅಲ್ಲಿ ಹೋದ ಮೇಲೆ ಈ ಆಕಾನ್ ಅಂತಕ್ಕಂಥ ವ್ಯಕ್ತಿ ಏನ್ ಮಾಡ್ತಾನೆ ಅಂದ್ರೆ ದೇವರಿಗೆ ಮೀಸಲಾದಂತ ವಸ್ತುಗಳನ್ನ ಏನ್ ಮಾಡ್ತಾನೆ? ಅದನ್ನು ಬಚ್ಚಿಟ್ಕೊಳ್ತಾನಂತೆ. ಎಲ್ಲಿ ಬಚ್ಚಿಟ್ಕೊಳ್ತಾನೆ? ತಂದು ತನ್ನ ಗುಡಾರದಲ್ಲಿ ಏನ್ ಮಾಡ್ತಾನ? ಬಚ್ಚಿಟ್ಕೊಂಡು ಮತ್ತೆ ಹೋಗಿ ಇಸ್ರಾಯೇಲರ ಲೈನ್ ಆಗಿ ನಿಂದಿರ್ತಾನೆ. ಯಾವಾಗ ಇಸ್ರಾಯೇಲರ ಲೈನ್ ಆಗಿ ಯಾವಾಗ ನಿಂದಿರ್ತಾನೋ ಅವಾಗ ಇಸ್ರಾಯೇಲರ್ ಎಲ್ಲರೂ ಕೂಡ ಏನಾಗ್ತಾರೆ? ಪಾಪಿಷ್ಠರಾಗಿ ಮಾಡ್ಕೊಡ್ತಾರೆ. ನೋಡ್ರಿ, ಒಬ್ಬ ಆಕಾನ್ ಮಾಡಿದಂತ ತಪ್ಪು, ಒಬ್ಬ ಆಕಾನನು ದ್ರೋಹ ಪಾಪ ಬಚ್ಚಿಟ್ಕೊಂಡಿದ್ರಿಂದ ಆತನು ಇಡೀ ಇಸ್ರಾಯೇಲ್ ಸಮೂಹಕ್ಕೆ ಏನ್ ಮಾಡಿದ್ರೆ ಆತನ ಕೆಟ್ಟ ಹೆಸರು ಮತ್ತು ನಾಶವಾಗುವಂತ ಸಂದರ್ಭದಲ್ಲಿ ನಾವು ನೋಡ್ತಾ ಇದೀವಿ. ಆಕಾನನ ಒಬ್ಬನೇ ನಾಶ ಆಗಲಿಲ್ಲ. ಎಷ್ಟು ಜನ ನಾಶ ಆದ್ರಿ? ಆಕಾನನ ಕುಟುಂಬ, ಆಕಾನನ ಡೇರೆ, ಆಕಾನನ ಎತ್ತುಗಳು, ಕುರಿಗಳು, ಆಡುಗಳು, ಆಕಾನನಿರುವಂತ ಸರ್ವಸ್ವ ಪೂರ್ತಿ ಕೂಡ ನಾವು ನೋಡ್ತೀವಿ. ಆಕೋರಿನ ತಗ್ಗಿನಲ್ಲಿ ಹೋಗಿ ಎಲ್ಲ ಇಸ್ರಾಯೇಲ್ ಕಲ್ಲಿನಿಂದ ಹೊಡೆದು ಆತನನ್ನ ಏನ್ ಮಾಡಿದ್ರಂತ? ಒಬ್ಬ ವ್ಯಕ್ತಿ ತಪ್ಪು ಮಾಡ್ಯಾನ, ಒಬ್ಬ ವ್ಯಕ್ತಿ ದ್ರೋಹ ಪಾಪ ಬಚ್ಚಿಟ್ಕೊಂಡನ, ಉಳಿದವರೆಲ್ಲರೂ ಕೂಡ ಪಾಪದ ಶಿಕ್ಷೆ ಏನ್ ಮಾಡ್ತಾರೆ? ಉಳಿದವರೆಲ್ಲ ಹೊಂದಿಕೊಂಡಿರೋದು. ಪ್ರೀತಿ ಸಹೋದರನೇ, ಪ್ರೀತಿ ಸಹೋದರ, ಇವತ್ತು ನಾವು ಕೂಡ ಆಕಾನನಂತೆ ಒಂದ್ ವೇಳೆ ನಾವು ಕೂಡ ತಪ್ಪುಗಳನ್ನು ಒಂದ್ ವೇಳೆ ಬಚ್ಚಿಟ್ಕೊಂಡಿರೋದು. ಆ ಕಾರಣದಂತೆ ನಾವು ಕುಟುಂಬದಲ್ಲಿ ಒಬ್ಬರು ತಪ್ಪು ಮಾಡಿ ಅದು ಒಪ್ಪಿಕೊಳ್ಳಾರ್ದೆ ನಾವು ಬಚ್ಚಿಟ್ಕೊಂಡ್ರೆ ಅದರ ಪಾಪ, ಆ ಬೆಂಕಿ ಕುಟುಂಬಕ್ಕೆಲ್ಲ ಕೊಡ್ತದೆ. ಏನ್ ಮಾಡ್ತದ್ರಿ? ಆ ಪಾಪ ಅಂತಕ್ಕಂಥ ಬೆಂಕಿ ಎಕಡೆ ಕೊಡ್ತದೆ? ಅದು ಇಡೀ ಕುಟುಂಬಕ್ಕೆ ಅಂಟ್ಕೊಡ್ತದೆ. ಅಂತ ಭಯಂಕರವಂತ ನಷ್ಟ ಬರ್ತದೆ ಒಂದ್ ವೇಳೆ ಪಾಪ ಮುಚ್ಚಿಟ್ಕೊಂಡ್ರೆ. ನಾವು ನಾಶ ಆಗೋದಲ್ಲ, ನಾವು ಹಾನಿ ಆಗೋದಲ್ಲ, ನಾವು ಉಪದ್ರವ ಗುರಿ ಆಗೋದಲ್ಲ, ಇಡೀ ನಮ್ಮ ಕುಟುಂಬವೇ ನಾವು ಏನ್ ಮಾಡ್ತೀವಿ ಅಂದ್ರೆ ಹಾನಿಗೆ ತಳ್ತೀವಿ, ನಷ್ಟಕ್ಕೆ ನಾವು ತಳ್ತೀವಿ ಅಂತ ಹೇಳಿ. ಅದಕ್ಕೋಸ್ಕರವಾಗಿ ನಾವು ನೋಡ್ತಿದ್ದೇವೆ. ಮೂರನೇದಾಗಿ ದೋಷಗಳನ್ನು ಪಾಪಗಳನ್ನು ಮುಚ್ಚಿಟ್ಕೊಂಡಂತಹ ವ್ಯಕ್ತಿಗಳಲ್ಲಿ ನಾವು ನೋಡ್ತೇವೆ. ಮೂರನೇದಾಗಿ ಆಕಾನನು ಆತನು ದೋಷಗಳನ್ನು ಮುಚ್ಚಿಕೊಂಡಿದ್ದರಿಂದ, ಪಾಪಗಳನ್ನು ಆತನು ಮುಚ್ಚಿಟ್ಕೊಂಡಿದ್ದರಿಂದ ನಾವು ನೋಡ್ತೇವೆ ತನ್ನ ಕುಟುಂಬ, ತನ್ನ ಸರ್ವಸ್ವವು ಕೂಡ ಅಲ್ಲಿ ನಾಶವಾಗಿ ಹೋಯಿತು ಎಂಬುದಾಗಿ ದೇವರು ವಾಕ್ಯವನ್ನು ನೋಡ್ತಾ ಇದ್ದೇವೆ. ಅಲ್ಲಿ ಪ್ರೀತಿ ಸಹೋದರಿ, ನೀನೇನಾದ್ರೂ ಬಚ್ಚಿಟ್ಕೊಂಡಿದ್ಯಾ? ಪ್ರೀತಿ ಸಹೋದರಿ, ನೀನೇನಾದ್ರೂ ಬಚ್ಚಿಟ್ಕೊಂಡಿದ್ಯಾ? ನೀನು ಒಂದ್ ವೇಳೆ ಬಚ್ಚಿಟ್ಕೊಂಡಿರೋದಾದ್ರೆ ನಿನ್ನ ಕುಟುಂಬಕ್ಕೆ ಅದು ತಾಗ್ತದೆ. ನೀನು ಒಂದ್ ವೇಳೆ ಬಚ್ಚಿಟ್ಕೊಂಡಿರೋದಾದ್ರೆ ನಿನ್ನ ಕುಟುಂಬಕ್ಕೆ ಅದು ತಾಗ್ತದೆ. ಜಾಗ್ರತೆ. ದೇವರನ್ನ ಮಾತಾಡುವಂತ ಸಂದರ್ಭದಲ್ಲಿ, ದೇವರಿಗೆ ಉಪದೇಶ ಮಾಡುವಂತ ಸಂದರ್ಭದಲ್ಲಿ ಯಾವುದನ್ನು ಬಚ್ಚಿಟ್ಕೊಳ್ಬೇಡ ಅಂತ ಹೇಳ್ತಾನೋ, ಯಾವುದನ್ನು ಇಟ್ಟುಕೊಳ್ಬೇಡ ಅಂತ ಹೇಳ್ತಾನೋ ಅದನ್ನು ತಕ್ಷಣ ನಾವು ಬಿಡ್ಬೋದು. ಯಾಕಂದ್ರೆ ದೇವರ ವಾಕ್ಯ ನೋಡ್ತೇವೆ, 3 ಜನ ವ್ಯಕ್ತಿಗಳನ್ನು ಇವತ್ತು ನಾವು ನೋಡಿದ್ದೇವೆ. ಮೊಟ್ಟ ಮೊದಲನೇದಾಗಿ ತಪ್ಪುಗಳನ್ನು ಮುಚ್ಚಿಟ್ಕೊಂಡಂತ ವ್ಯಕ್ತಿಯಾಗಿ ಆದಾಮನ ದೋಷಗಳನ್ನು ಮುಚ್ಚಿಟ್ಕೊಂಡ, ಶಾಪವನ್ನು ತನ್ನ ಕುಟುಂಬಕ್ಕೆ ತಂದ, ಭೂಮಿಗೂ ಕೂಡ ಅದನ್ನು ಶಾಪವನ್ನು ತಂದ. ಎರಡನೇದಾಗಿ ನಾವು ನೋಡ್ತಿದ್ದೇವೆ, ಯಾರು ತಪ್ಪು ಮುಚ್ಚಿಟ್ಕೊಂಡ್ರೆ ಕಾಯಿನನು ಆತನ ದೋಷವನ್ನು ಮುಚ್ಚಿಟ್ಕೊಂಡನು, ಆತನು ಸರ್ವ ನಾಶವಾಗಿ ಆತನು ಈ ಲೋಕದಲ್ಲಿ ಅಲಿದಾಡುವಂತಹ ದೇಶ ಭ್ರಷ್ಟನಾಗಿ ಹೋದನು. ಮೂರನೇದಾಗಿ ನಾವು ನೋಡ್ತಿದ್ದೇವೆ, ಯಾರು ದೋಷಗಳನ್ನು ಮುಚ್ಚಿಟ್ಕೊಂಡ್ರೆ ಆಕಾನನು ದೋಷಗಳನ್ನು ಮುಚ್ಚಿಟ್ಕೊಂಡನು, ಪಾಪವನ್ನು ಮುಚ್ಚಿಟ್ಕೊಂಡನು, ಇಡೀ ಇಸ್ರಾಯೇಲ್ ಸಮೂಹಕ್ಕೆ ಕೆಟ್ಟ ಹೆಸರು ತಂದನು, ತನ್ನ ಕುಟುಂಬ ಸಹಿತವಾಗಿ ಆತನು ನಾಶವಾಗಿ ಹೋದನು. ಆತನ ಡೇರೆ ಸಮೇತವಾಗಿ ಬೆಂಕಿಯಿಂದ ಸುಡಲ್ಪಡ್ತು, ಆ ಕೋರಿನ ತಗ್ಗಿನಲ್ಲಿ ಎಲ್ಲರ ಸಮಾಧಿ ಮಾಡಲ್ಪಡ್ತು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಆ ರೀತಿಯಾದಂತಹ ಅಂತ್ಯ ನನ್ನದಾಗಬಾರ್ದು, ನಿನ್ನದಾಗಬಾರ್ದು ಎಂಬುದಾಗಿ ದೇವರು ಇವತ್ತು ನಮ್ಮೊಂದಿಗೆ ಮಾತಾಡ್ತಾ ಇದ್ದಾರೆ. ಆಕಾನಿಗೆ ಬಂದಂತ ಪರಿಸ್ಥಿತಿ, ಆದಾಮನಿಗೆ ಬಂದಂತ ಶಾಪ, ಆ ಒಂದು ಕಾಯಿಲೆನಿಗೆ ಬಂದಂತಹ ಒಂದು ದುರಾವಸ್ಥೆ, ಇವತ್ತು ಇಲ್ಲಿ ಕೂತ್ಕೊಂಡು ವಾಕ್ಯ ಕೇಳುವಂತ ನಿನಗೆ ನಿತ್ಯ ಉಪದೇಶ ಮಾಡುವಂತ ನನ್ನ ಜೀವಿತದಲ್ಲಿ ಈಗ ಯಾವುದು ಕೂಡ ಬರಬಾರ್ದಾಗಿ ದೇವರು ಇವತ್ತು ಈ ವಾಕ್ಯ ತಂದಿದ್ದಾನೆ. ಅಲ್ಲೆಲ್ಲ ಹಾಗಾದ್ರೆ ಪ್ರೀತಿಯ ಸಹೋದರಿ, ಪ್ರೀತಿಯ ಸಹೋದರಿ, ಕರ್ತನ ಮೇಜಿನಲ್ಲಿ ಕೈ ಹಾಕಿ ಮುಂಚಿತವಾಗಿ ನೀನು ಎಲ್ಲಿ ಬಚ್ಚಿಟ್ಕೊಂಡಿದೀಯಾ, ಏನ್ ಬಚ್ಚಿಟ್ಕೊಂಡಿದ್ಯಾ, ದೇವರು ನಿನ್ ಜೊತೆ ಮಾತಾಡ್ತಾನೆ. ಒಂದು ವೇಳೆ ನೀನು ಒಪ್ಪಿಕೊಳ್ಳುವುದಾದ್ರೆ ದೇಶದ ಮೇಲೆ ನೀನು ಅನುಭವಿಸ್ತೀಯ, ದೇಶದಲ್ಲಿರುವಂತಹ ಉನ್ನತ ಸ್ಥಳಕ್ಕೆ ನೀನು ಹೋಗ್ತೀಯ, ನಿನ್ನ ಸಂತತಿಯನ್ನು ಹತ್ತಲಾದಂತ ಸ್ಥಳಕ್ಕೆ ದೇವರು ಹತ್ತಿಸ್ತಾನೆ. ದೇವರಿಗೆ ನಿನ್ನ ಜಯದ ಜೀವಿತವನ್ನು ಕೊಡ್ತಾನೆ. ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು. ಯಾರು ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡ್ತಾರೋ ಅವ್ರ ಮೇಲೆ ಕರುಣೆ ತೋರಿಸ್ತಾನೆ ಅಂತ ಹೇಳ್ತಾನೆ. ಏನ್ ದೇವ್ರ ಕರುಣೆ ನಿನಗೆ ಬೇಕಾ ಅಥವಾ ದೇವ್ರ ಶಿಕ್ಷೆ ನಿನಗೆ ಬೇಕಾ? ಆಯ್ಕೆ ಎರಡು ಯಾಕೆ ಕೈಲವ್ರಿ? ನಮ್ಗೆ ಎರಡು ನಮ್ಮ ಎದುರೇ ಇಟ್ಟನ್ ದೇವ್ರು. ಆಶ್ವದ ಶಾಪ ಎರಡು ನಮ್ಮ ಎದುರೇ ಇಟ್ಟನ, ಜೀವ ಮತ್ತು ಮರಣ ಕೂಡ ಎರಡು ಕೂಡ ನಮ್ಮ ಎದುರುಗಡೆ
ಆತನ ಇಟ್ಟಿದ್ದಾನೆ. ಒಂದ್ ವೇಳೆ ನೀನು ಮಾಡುವಂತ ತಪ್ಪು ದೋಷಗಳನ್ನು ಒಪ್ಪಿಕೊಂಡು ದೇವರೇ ನನ್ನನ್ನು ಕ್ಷಮಿಸು ಅಂತೇಳಿ ನೀನು ಅದರಲ್ಲಿ ಕೈ ಹಾಕಿದಪ್ಪ ಅಂತಂದ್ರೆ ನೀನು ಆಶೀರ್ವಾದಕ್ಕೆ ಪಾತ್ರಳಾಗ್ತೀಯ, ಆಶೀರ್ವಾದಕ್ಕೆ ಪಾತ್ರ. ಒಂದ್ ವೇಳೆ ನೀನು ಅದನ್ನು ಒಪ್ಪಿಕೊಳ್ಳದೆ ಮುಚ್ಚಿಟ್ಕೊಂಡು ಅದರಲ್ಲಿ ಕೈ ಹಾಕಿದಪ್ಪ ಅಂತಂದ್ರೆ ನಿನ್ನ ಜೀವಿತದಲ್ಲಿ ಶಾಪವನ್ನು ತಂದ್ಕೊಳ್ತೀಯ, ನಷ್ಟವನ್ನು ತಂದ್ಕೊಳ್ತೀಯ. ಇವತ್ತು ಎರಡೂ ಕೂಡ ನಮ್ಮ ಎದುರುಗಡೆ ಇಟ್ಟಿದ್ದಾನೆ. ಎರಡು ವಿಷಯಗಳು ದೇವರು ನಮ್ಮ ಇಟ್ಟಿದ್ದಾನೆ. ಬನ್ನಿ ಹಾಗಾದ್ರೆ ಒಂದು ನಿಮಿಷ ಮೌನವಾಗಿ ನಾವು ಪ್ರಾರ್ಥನೆ, ನಮ್ಮ ಕಣ್ಣುಗಳನ್ನು ಮುಚ್ಚೋಣ, ನಮ್ಮ ಮೊಣಕಾಲು ಹೂರೋಣ, ನಮ್ಮ ತಲೆಯನ್ನು ಪ್ರಾರ್ಥಿಸೋಣ. ನಾವು ಆ ಕಡೆ ಈ ಕಡೆ ನೋಡೋಣ, ನಮ್ಮನ್ನೇ ನಾವು ನೋಡ್ಕೊಳ್ಳೋಣ, ನಮ್ಮ ಜೀವಿತವನ್ನು ನೋಡ್ಕೊಳ್ಳೋಣ. ನಮ್ಮ ಜೀವಿತದಲ್ಲಿ ಎಲ್ಲಾದ್ರೂ ಯಾವ್ದಾದ್ರೂ ಬಚ್ಚಿಟ್ಕೊಂಡಿದ್ದೇವಾ? ಯಾವುದಾದ್ರೂ ರಹಸ್ಯವಾಗಿ ಇಟ್ಕೊಂಡಿದ್ದೇವಾ? ಯಾವುದಾದ್ರೂ ಗುಪ್ತವಾಗಿ ಇಟ್ಕೊಂಡಿದ್ದೇವಾ? ಯಾವುದಾದ್ರೂ ಮರೆಯಾಗಿರುವಂತದ್ದು ನಾವು ಇಟ್ಕೊಂಡಿದ್ದೇವಾ? ಆದ್ರೆ ದೇವರ ದೃಷ್ಟಿ ಎಲ್ಲ ಕೂಡ ಪಟ್ಟ ಬಯಲಾಗಿದೆ. ಅದಕ್ಕೋಸ್ಕರವಾಗಿ ಈ ಸಮಯದಲ್ಲಿ ಮೊಣಕಾಲೂರಿ ನಾವೆಲ್ಲರೂ ಕರ್ತನ ಸನ್ನಿಧಿಯಲ್ಲಿ ಮೊದಲನೇ ಕೊರಿಂಥಿಯ 11ನೇ ಅಧ್ಯಾಯ 28ನೇ ವಚನದಲ್ಲಿ ನಾವು ನೋಡ್ತೇವೆ, ಪ್ರತಿ ಮನುಷ್ಯನು ತನ್ನನ್ನು ತಾನು ಪರೀಕ್ಷೆ ಮಾಡಿಕೊಂಡು ಆ ರೊಟ್ಟಿಯನ್ನು ತಕೊಂಡು ತಿನ್ನಲಿ, ಆ ಪಾತ್ರೆಯಲ್ಲಿ ಕುಡಿಯಲಿ ಎಂಬುದಾಗಿ ದೇವರ ವಾಕ್ಯದ ಖಡಾಖಂಡಿತವಾದಂತಹ ಎಚ್ಚರಿಕೆ ನಮಗಿರುವುದರಿಂದ ಸಹೋದರನೇ ಸಹೋದರಿ ಭಯದಿಂದ ಭಕ್ತಿಯಿಂದ ನಡುಗುತ್ತಾ ಕರ್ತನ ಮೇಜಿನಲ್ಲಿ ನಿನ್ನಲ್ಲಿರುವಂತಹ ದೋಷಗಳನ್ನು ಒಪ್ಪಿಕೊಂಡು ಪಾಪಗಳನ್ನು ಒಪ್ಪಿಕೊಂಡು ಅವುಗಳನ್ನು ಅರಿಕೆ ಮಾಡು, ಅವುಗಳನ್ನು ಬಿಟ್ಟು ಬಿಟ್ಟು ಕರ್ತನ ಮೇಜಿನಲ್ಲಿ ಕೈ ಹಾಕಲು ತೀರ್ಮಾನ ಮಾಡು. ಕರ್ತನು ನಿನ್ನ ತೀರ್ಮಾನದ ಮೇಲೆ ಮುದ್ರೆ ಹಾಕಿ ನಿನ್ನನ್ನು ಆಶೀರ್ವದಿಸುವ ಆತನ ಸಿದ್ಧನಾಗಿದ್ದಾನೆ. ಬನ್ನಿ ಒಂದು ನಿಮಿಷ ನಾವೆಲ್ಲರೂ ಮೌನವಾಗಿ ಪ್ರಾರ್ಥನೆ ಮಾಡೋಣ.